ತುಂಬಾ ಖುಷಿ ಆಗ್ತಾ ಇದೆ. ಇನ್ನೊಂದು ವರ್ಷ ಕಳೆದ್ರೆ 50 ವರ್ಷಕ್ಕೆ ಕಾಲಿಡ್ತಿದ್ರ. ತುಂಬಾ ಜನ ಹೇಳ್ತಾರೆ ಹೆಂಗಸರಿಗೆ ವಯಸ್ಸು ಕೇಳಬಾರ್ದು ಹೇಳಲ್ಲ ಅಂತ. ನನಗೆ ಮುಂಚೆನೂ ನನ್ನ ಖುಷಿ ವಯಸ್ಸು ಹೇಳ್ಕೊಳಕ್ಕೆ. ಸೀಕ್ರೆಟ್ ಏನು ಮೇಡಮ್ ಇಷ್ಟೊಂದು ಎನರ್ಜೆಟಿಕ್ ಆಗಿರ್ತಾರಲ್ಲ? ದೇವ್ರ ಒಬ್ಬೊಬ್ಬನ ಒಂದೊಂದು ರೀತಿ ಮಾಡ್ಬಿಟ್ಟಿರ್ತಾನೆ. ಸೊ ನನ್ನನ್ನು ಒಂಥರ ತುಂಬಾ ಹೈಪರ್ ಆಗಿ ಮಾಡಿ ಭೂಮಿ ಮೇಲೆ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸುಮ್ಮನೆ ಕುತ್ಕೊಂಡ್ರೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಸಹ ಯೋಚನೆ ಮಾಡೋಕೆ ಶುರು. ಮಕ್ಕಳು ಹೋಗ್ತಾ ಇದಾರೆ, ಒಬ್ಳೆ ಆಗ್ಬಿಟ್ಟೆ, ಒಂಟಿತನ ಆಗ್ಬಿಟ್ವಿ, ಈ ತರ ಎಲ್ಲ ಅನ್ಸಕ್ ಶುರು ಆಗುತ್ತೆ. ಜಾಬ್ ಬಿಟ್ಬಿಟ್ಟು ಮನೆಯಲ್ಲೇ ಕುತ್ಕೊಂತಾರೆ, ಡಿಪ್ರೆಷನ್ ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಫ್ಯಾಮಿಲಿ ಸಪೋರ್ಟ್ ಒಂದು ಮೇನ್ ಆಗಿ ಬೇಕಾಗುತ್ತೆ. ಇನ್ನೊಂದು ತೆಲುಗುನಲ್ಲಿ ಯಾವುದೋ ಒಂದು ಇವೆಂಟ್ ಅಲ್ಲಿ ಹೇಳ್ತಾರೆ, ನಾನು ಹೈದರಾಬಾದ್ ನವರು ಅಂತ ಹೇಳ್ಬಿಟ್ಟು. ಮೊನ್ನೆ ಅಷ್ಟೇ ಸಿಕಿಂದರ್ ಸಿನಿಮಾದ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಸಿಕಿಂದರ್ ಸಿನಿಮಾ ಫ್ಲಾಪ್ ಆದ್ಮೇಲೆ ನಾನು ಕನ್ನಡದವಳು, ಕರ್ನಾಟಕದವಳು, ಒಬ್ಬ ಕನ್ನಡದವರಾಗಿ ನಿಮ್ಗೇನ್ ಅನ್ನಿಸ್ತು? ಈಗ ಇದು ನನ್ನ ತಾಯಿ ಅಲ್ಲಪ್ಪ ಅಂತ ಯಾರೋ ಬೇರೆ ಹೆಂಗಸನ್ನ ತೋರಿಸಿ ಅವ್ರು ನನ್ನ ತಾಯಿ ಅಂತ ಹೇಳಕ್ಕಾಗಲ್ಲ. ಈಗ ಬೇರೆ ಹೆಂಗಸಿಗೆ ನೀವು ಗೌರವ ಕೊಡ್ಬೋದು, ಅವ್ರು ಕೊಡೋ ಮರ್ಯಾದೆ ಕೊಡ್ಬಹುದು, ಆದ್ರೆ ನನ್ನ ತಾಯಿ ಅಂತ ಹೇಳಕ್ ಸಾಧ್ಯ ಇಲ್ಲ. ನನ್ನ ತಾಯಿ ಯಾವತ್ತಿದ್ರು ನನ್ನ ತಾಯಿನೇ. ತಮ್ಮ ತನುವನ್ನ ಬಿಟ್ಟು, ತಮ್ಮ ಹುಟ್ಟಿರುವಂತ ನೆಲವನ್ನ ಬಿಟ್ಟು, ತಮ್ಮ ಊರನ್ನ ಬಿಟ್ಟು, ತಮ್ಮ ಭಾಷೆಯನ್ನ ಬಿಟ್ಟು ನಾನು ಹೈದರಾಬಾದ್ ನೋಡೆ ಅಂತ ಹೆಂಗ್ ಸಾಧ್ಯ ಇದು? ಅವ್ರ ತಾಯಿ ಬಗ್ಗೆನೇ ಅವಳಲ್ಲಿ ಮಾತಾಡಿದಾಳೆ ಅಂದ್ರೆ ಅವ್ರು ಯಾರ ಬಗ್ಗೆ ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ನೋದು ಬರುತ್ತೆ ತಾನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ತಮ್ಮ ಅದ್ಭುತ ನಟನೆ, ಭರತನಾಟ್ಯ ಹಾಗೂ ಮಾತುಗಾರಿಕೆಯ ಮೂಲಕ ಕನ್ನಡ ಜನತೆಯನ್ನ ಸದಾ ಎಂಟರ್ಟೈನ್ ಮಾಡುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯಮುನಾ ಶ್ರೀನಿಧಿ ಮೇಡಮ್ ಅವರು. ಮೇಡಮ್, ಮೊದಲನೇದಾಗಿ ನಮಸ್ತೆ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ತುಂಬಾನೇ ಚೆನ್ನಾಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಇನ್ನೊಂದು ವರ್ಷ ಕಳೆದ್ರೆ 50 ವರ್ಷಕ್ಕೆ ಕಾಲಿಡ್ತಿದ್ದೀರಾ. ಇನ್ನೊಂದು ತಿಂಗಳಿಗೆ, ಇನ್ನೊಂದು ತಿಂಗಳಿಗೆನಾ? ಮುಂದಿನ ತಿಂಗಳು ಮೇ 9ನೇ ತಾರೀಕಿಗೆ 50 ವರ್ಷ ಆಗುತ್ತೆ. ಸೂಪರ್ ಅಲ್ಲ? ಖುಷಿಯಾಗಿ ಹೇಳ್ಕೊತೀನಿ. ತುಂಬಾ ಜನ ಹೇಳ್ತಾರೆ ಹೆಂಗಸರಿಗೆ ವಯಸ್ಸು ಕೇಳಬಾರ್ದು ಹೇಳಲ್ಲ ಅಂತ. ನನಗೆ ಮುಂಚೆನೂ ಅದೇನೋ ಖುಷಿ ವಯಸ್ಸು ಹೇಳ್ಕೊಳಕ್ಕೆ. ಎಷ್ಟೊಂದು ಜನ ಹೇಳಿದ್ರು ನಿಂಗೆ ಇನ್ನೂ 6 ತಿಂಗಳಿದೆ, 8 ತಿಂಗಳಿಂದ ಹೇಳಕ್ ಶುರು ಮಾಡಿದೀನಿ ನಾನು. ನಂಗೇನೇನ್ 50 ವರ್ಷ, ನನ್ಗಿನ್ನೇನ್ 50 ವರ್ಷ ಅಂತ. ಯಾಕಾಗಿ ವಯಸ್ಸು ಹೇಳ್ಕೊಂಡು ತಿರುಗ್ತೀಯ ಅಂತ. ನಾನು ವಯಸ್ಸು ಹೇಳ್ಕೊಡೋದ್ರಲ್ಲಿ ಹೆಮ್ಮೆ ಪಡ್ತೀನಿ. ಅದ್ರಲ್ಲೇನು ತಪ್ಪಿದೆ ಅಲ್ವಾ? ಸೊ ಹಾಫ್ ಸೆಂಚುರಿ ಕಾಲಿಡ್ತಿದ್ರ, ಒಂದು ಘಟ್ಟ, ಜೀವನದ ಒಂದು ಘಟ್ಟವನ್ನ ಪೂರೈಸ್ತಾ ಇದ್ರ. ಹೆಂಗ್ ಅನ್ನಿಸ್ತಿದೆ ಲೈಫ್ ಎಲ್ಲ? ನನ್ನ 50ನೇ ವರ್ಷದ ಬಗ್ಗೆ ಮೊದಲನೇದಾಗಿ ನನ್ನ ಬಿಟ್ಟು ಮಾತಾಡಿದವ್ರು ನೀವೇ ಮಂಜು ಅವರೇ. ತುಂಬಾ ಹೆಮ್ಮೆಯಿಂದ ಈ ಪ್ರಶ್ನೆಗೆ ನಾನು ಉತ್ತರನ ಕೊಡ್ತೀನಿ. ನನ್ನ ಪ್ರಕಾರ ವಯಸ್ಸಂದ್ರೆ ಏನ್ ಗೊತ್ತಾ, ಅದು ಬರೀ ತಲೆಲಿರೋದಷ್ಟೇ. ನಮ್ಗೆ ಒಂದು ಸ್ಪಿರಿಟ್ ಇರುತ್ತೆ ನೋಡಿ, ನಾವು ಜೀವನದಲ್ಲಿ ಈ ರೀತಿಯಾಗಿರ್ಬೇಕು, ಒಂದು ಕಾರ್ಯಶೀಲರಾಗಿರ್ಬೇಕು, ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು, ಸ್ಫೂರ್ತಿಯಿಂದ ತುಂಬಿರ್ಬೇಕು ನಮ್ ಜೀವನ. ಅದಿದ್ರೆ ವಯಸ್ಸನ್ನೋದು ಮ್ಯಾಟರೇ ಆಗಲ್ಲ. ಇವಾಗ ನೀವು ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ನೋಡಿದ್ರಿ ನೀವು, ಅಲ್ಲಿರೋ ಚಿಕ್ಕ ಮಕ್ಳ ಜೊತೆಗೇನೆ ನನ್ನ ಎನರ್ಜಿ ಇನ್ನೂ ಸ್ವಲ್ಪ ಜಾಸ್ತಿನೇ ಮ್ಯಾಚ್ ಆಗ್ತಿತ್ತು. ಸೊ ಎಲ್ಲರೂ ಹೇಳ್ತಿದ್ರು ಕೂಡ, ಬಿಕಾಸ್ ಸೂಪರ್ ಆಗಿ ಎನರ್ಜೆಟಿಕ್ ಆಗಿದ್ದೀರಾ ಅಂತ. ಹೌದು. ಹಾಗಾಗಿ ವ್ಯತ್ಯಾಸ ಅನ್ನೋದೇನೇನು ನಾನು ನೋಡ್ತಾ ಇಲ್ಲ. ಒಂದೇನು ಅಂದ್ರೆ ಕೆಲವ್ರು ಹೇಳ್ತಾರೆ ಈಗ ಏಜ್ ಆಗ್ತಿದ್ದಾಗೆ ಸ್ಲೋ ಡೌನ್ ಆಗ್ತಾರೆ ಅಂತ. ನನ್ನ ಅನಿಸಿಕೆ ಪ್ರಕಾರ ನನಗೆ ಹೇಗೆ ಅನ್ಸುತ್ತೆ ಅಂದ್ರೆ, ಅದು ಸ್ಲೋ ಡೌನ್ ಆಗೋದಲ್ಲ, ನಮಗೆ ಒಂದು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಈಗ ಜನರನ್ನ ಅರ್ಥ ಮಾಡ್ಕೊಳ್ಳೋ ವಿಚಾರ ಆಗಬಹುದು, ಸಂದರ್ಭನ ಅರ್ಥ ಮಾಡ್ಕೊಳ್ಳುವಂತ ವಿಚಾರ ಆಗಬಹುದು, ಅಥವಾ ಒಂದು ಪ್ರೌಢತೆ, ಒಂದು ಪ್ರೌಢಿಮೆ ಏನ್ ಬರುತ್ತಲ್ಲ ವಯಸ್ಸಿಗೆ ತಕ್ಕನಾಗಿ, ಅದರಿಂದಾಗಿ ಒಂದು ಸಮಾಧಾನಕರ ಮನಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಅದನ್ನ ಸ್ಲೋ ಡೌನ್ ಅಂತ ನಾ ಹೇಳಲ್ಲ. ಇನ್ನೊಂದು ಸ್ಪಷ್ಟತೆ ಸಿಕ್ಕಿರುತ್ತೆ ಜೀವನದ ಬಗ್ಗೆ. ಅದು ನನಗೆ ತುಂಬಾ ಸಿಗ್ತಾ ಇದೆ. ನನ್ನ ತುಂಬಾ ದೊಡ್ಡ ವ್ಯತ್ಯಾಸ ನನ್ನಲ್ಲಿ ಆಗ್ತಾ ಇರೋದು ಅದು ಒಂದನ್ನೇ ನಾನು ಗಮನಿಸಿರೋದು. ಯಾರಾದ್ರು ತುಂಬಾ ಬೇಕು ಅಂತ ನೋವು ಮಾಡಕ್ ಬಂದಾಗ ನಗು ಬರುತ್ತೆ. ಮುಂಚೆ ಕೋಪ ಬರೋದು. ನನಗೆ ಬೇಜಾರ್ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದಾಗ ಕೋಪ ಬರೋದು, ಈಗ ನಗು ಬರುತ್ತೆ. ಸೊ ಹಾಗಾಗಿ ನಮಗೆ ಒಂದು ಮೆಚುರಿಟಿ ಬರ್ತಾ ಹೋಗುತ್ತಲ್ಲ, ಹಾಗಾಗಿ ನಾವು ಅದನ್ನ ತಗೊಳ್ಳೋ ರೀತಿನೂ ಬೇರೆ ಇರುತ್ತೆ, ಅದಕ್ಕೆ ರೆಸ್ಪಾಂಡ್ ಮಾಡೋ ರೀತಿ ಕೂಡ ಬೇರೆ ಇರುತ್ತೆ. ಅದೊಂದು ದೊಡ್ಡ ವ್ಯತ್ಯಾಸ ನಾನು ನೋಡಿದೆ. ಅದು ಬಿಟ್ರೆ ನನಗೆ ಇನ್ನ ಫಿಸಿಕಲಿ ನನಗೇನು ವ್ಯತ್ಯಾಸ ಕಾಣಿಸೇ ಇಲ್ಲ. ಇನ್ನು ನಾನು ಭರತನಾಟ್ಯ ಮಾಡ್ತೀನಿ, ಒಂದು ಗಂಟೆಗಳ ಕಾಲ ಬೇಕಾದ್ರೂ ಪ್ರದರ್ಶನವನ್ನ ಕೊಡ್ತೀನಿ, ಮನೆ ಕೆಲಸ ಎಲ್ಲಾನು ನಾನಿನ್ನು ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕೆಲವೆಲ್ಲ ಬದಲಾವಣೆಗಳು ಖಂಡಿತ ಆಗಿಲ್ಲ. ಮನಸ್ಥಿತಿ ಕೂಡ ಏನು ಬದಲಾಗಿಲ್ಲ, ಎಲ್ಲ ಅದೇ ಇದೆ. ಆದ್ರೆ ನಾನು ಹೇಳಿದಾಗೆ ಒಂದು ಸ್ಪಷ್ಟತೆ, ನನಗೆ ಚಿತ್ರಣ ಚೆನ್ನಾಗಿ ಕಾಣಿಸ್ತಾ ಇದೆ. ಸೀಕ್ರೆಟ್ ಏನು ಮೇಡಮ್ ಇಷ್ಟೊಂದು ಎನರ್ಜೆಟಿಕ್ ಆಗಿರ್ತಾರಲ್ಲ? ಏನೆಲ್ಲ ಫುಡ್ ತಿಂತೀರಾ? ಅಂಡ್ ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ? ಆಕ್ಟಿವ್, ಹೌದು. ಅದು ಕೆಲವರಿಗೆ ಏನ್ ಹೇಳ್ತಾರೆ, ದೇವ್ರೊಬ್ಬೊಬ್ಬರನ್ನ ಒಂದೊಂದ್ ರೀತಿ ಮಾಡ್ಬಿಟ್ಟಿರ್ತಾನೆ. ಸೊ ನನ್ನನ್ನು ಒಂಥರ ತುಂಬಾ ಹೈಪರ್ ಆಗಿ ಮಾಡಿ ಭೂಮಿ ಮೇಲೆ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ನಾನ್ ಮನೆಯಲ್ಲಿ ಸುಮ್ನೆ ಕೂತ್ಕೊಂಡ್ರೆ ಎಲ್ಲಾರ್ಗು ಟೆನ್ಷನ್ ಶುರುವಾಗುತ್ತೆ. ನನ್ ಮಕ್ಳಿಗೆ, ನನ್ ಗಂಡನ್ಗೆ, ಎಲ್ರು ಇವತ್ತೇನು ಶೂಟಿಂಗ್ ಇಲ್ವಾ ಅಂತ. ಅವ್ರಿಗೆ ಭಯ ಏನು ಅಂತಂದ್ರೆ, ಪಾದರಸ ತರ ಓಡಾಡ್ತಾ ಇರ್ತೀನಿ. ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಹಾಗೆ ಒಂದ್ ಸ್ವಲ್ಪ ಆಕ್ಟಿವ್ನೆಸ್ ಜಾಸ್ತಿ ನಾನು.
ನೀವ್ ಹೇಳಿದಾಗ ಏನ್ ನನ್ನ ದಿನನಿತ್ಯ ಹೇಗಿರುತ್ತೆ ಅಂದ್ರೆ ಬೆಳಿಗ್ಗೆ 4:30ಗೆ ಎದ್ದೇಳ್ತೀನಿ. ಹ್ಮ್. ಅಲಾರ್ಮ್ ಇಟ್ಟಿಲ್ದೇ ಇರ್ಲಿ. ಮೊನ್ನೆ ನೈಟ್ ಶೂಟ್ ಇತ್ತು. ಹ್ಮ್. ಇಡೀ ರಾತ್ರಿ ಕೆಲಸ ಮಾಡಿ ಮನೆಗ್ ಬಂದ 2:45ಕ್ಕೆ ಪ್ಯಾಕಪ್ ಆಯ್ತು. ಹ್ಮ್. ಮನೆಗ್ ಬಂದಾಗ 4 ಗಂಟೆ. ಹ್ಮ್. ಮಲ್ಕೊಂಡಾಗ ಸ್ನಾನ ಮಾಡಿ ಎಲ್ಲ ಮಾಡಿ ಮಲ್ಕೊಂಡಾಗ 4:15 ಆಯ್ತು. ಹ್ಮ್. ನಾನು ಅನ್ಕೊಂಡೆ ಅಲಾರ್ಮ್ ಇಡದೆ ಮಲ್ಕೊಂಡ್ಬಿಡೋಣ ಇವತ್ತು. ಹ್ಮ್. ಒಂದ್ 9:30 10 ಗಂಟೆಗೆ ಎದ್ದೇಳೋಣ ಅಂತ. ಹ್ಮ್. ನೀವು ನಂಬಲ್ಲ ಮಂಜು ಅವರೇ, ಹ್ಮ್. ಮಲಗಿದ್ 4:15 ನಾನು 5:30ಗೆ ಎದ್ಬಿಟ್ಟಿದೀನಿ. ಹ್ಮ್. ಹ್ಮ್. ಏನ್ ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ. ಹ್ಮ್. ಅದೊಂಥರ ಬಾಡಿ ಕ್ಲಾಕ್ ಸೆಟ್ ಆಗಿ ಹೋಗ್ಬಿಟ್ಟಿದೆ. ಓಕೆ. ಬೆಳಿಗ್ಗೆ ಏನಾದ್ರೂ ಆಗ್ಲಿ 4:15ಗೆ ಎಚ್ಚರ ಆಗೋಗುತ್ತೆ. ಹ್ಮ್. ಹ್ಮ್. ಒಂದ್ಸಲ ಎಚ್ಚರ ಆದ್ಮೇಲೆ ನಾನು ಹಾಸಿಗೆ ಮೇಲೆ ಮಲಗಿರುವಂತ ಅಭ್ಯಾಸ ಇಲ್ಲ. ಹ್ಮ್. ಎದ್ಬಿಡ್ಬೇಕು, ಆಮೇಲೆ ಏನೋ ಕೆಲಸಗಳು ಶುರು ಆಗ್ಬಿಡ್ಬೇಕು. ಸೊ ಆ ರೀತಿಯಾಗಿ ಆಗತ್ತೆ. ಆಮೇಲೆ ಆನ್ಲೈನ್ ಅಲ್ಲಿ ನಾನು ನನ್ನ ಭರತನಾಟ್ಯ ತರಗತಿನ ತಗೊಳ್ತೀನಿ. ಓಕೆ. ಅಮೆರಿಕದಲ್ಲಿರುವಂತಹ ಭಾರತೀಯ ಮಕ್ಕಳಿಗೆ ಹ್ಮ್. ಭರತನಾಟ್ಯ ಹೇಳ್ಕೊಡ್ತೀನಿ. ಹ್ಮ್. ಅದು 1.5 ಗಂಟೆ ಅಷ್ಟು ಕ್ಲಾಸ್ ಮುಗಿಯತ್ತೆ. ಅದಾದ ನಂತರ ನನ್ನ ಮಕ್ಕಳಿಗೆ ಅಡಿಗೆ ತಿಂಡಿ, ಸ್ಕೂಲ್ಗೆ ಹೋಗೋದಕ್ಕೆ ಕಾಲೇಜ್ಗೆ ಹೋಗೋದಕ್ಕೆ ಏನೇನ್ ಬೇಕೋ ಅದೆಲ್ಲ ಮಾಡ್ತೀನಿ. ಆಮೇಲೆ ಶೂಟಿಂಗ್ ಇದ್ರೆ ಇಮ್ಮಿಡಿಯೇಟ್ಲಿ ರೆಡಿ ಆಗ್ಬಿಟ್ಟು ಶೂಟಿಂಗ್ ಹೋಗ್ತೀನಿ. ಓಕೆ. ಶೂಟಿಂಗ್ ಇಲ್ಲ ಅಂತಂದ್ರೆ ಒಂದೊಂದ್ ದಿವಸ ಒಂದೊಂದು ಬೇರೆ ಕಾರ್ಯಗಳನ್ನ ತಗೊಳ್ತೀನಿ. ಒಂದಿನ ಬರೀ ಗಾರ್ಡನ್ ಇಟ್ಕೋತೀನಿ. ಹ್ಮ್. ಒಂದಿನ ಮನೆನ ಪೂರ್ತಿ ಧೂಳು ಹೊಡೆಯೋದ್ರಿಂದ ಹಿಡಿದು ಎಲ್ಲಾ ಕ್ಲೀನ್ ಮಾಡೋದು ಒಂದಿನ ಇಟ್ಕೋತೀನಿ. ಇಲ್ಲಾಂದ್ರೆ ಬ್ಯಾಂಕ್ ಕೆಲಸಗಳು, ಅದು ಕಾರ್ ಕ್ಲೀನ್ ಮಾಡ್ಕೊಳ್ಳೋದು, ಸರ್ವಿಸಿಂಗ್ ಅದು ಇದು. ಸೊ ಈ ರೀತಿಯಾಗಿ ಒಂದೊಂದು ಶೂಟಿಂಗ್ ಇಲ್ದೇ ಇರೋ ದಿನಾನು ಹ್ಮ್. ಒಂದೊಂದು ಕಾರ್ಯವನ್ನ ಹಾಕೊಂಡ್ಬಿಟ್ಟಿರ್ತೀನಿ. ಹ್ಮ್. ಇನ್ ಮತ್ತೆ ಅಡಿಗೆ ಮಾಡು, ಹ್ಮ್. ಬಡ್ಸು, ಕ್ಲೀನ್. ನನಗೆ ನೀವು ಈ ಕರೋನಾ ಟೈಮಲ್ಲಿ ಲಾಕ್ಡೌನ್ ಆಗಿತ್ತು ನೋಡಿ, ಹ್ಮ್. 3-4 ತಿಂಗಳು. ಹ್ಮ್. ಆ ಜೀವನನ ನೀವು 10 ವರ್ಷ ಇರು ಅಂತಂದ್ರೂ ಇರ್ತೀನಿ. ನನಗೆ ಪ್ರಾಬ್ಲಮೇ ಇರಲ್ಲ. ನನ್ನ ಪಾಡಿಗೆ ನನ್ನ ಮನೆ ಒಳಗೆ ಕೆಲಸ ಮಾಡ್ಕೊಂಡು, ನನ್ ಕೆಲಸ ಮಾಡ್ಕೊಂಡು, ನಂದೇ ಒಂದು ಪ್ರಪಂಚ ಏನೋ ಮಾಡ್ಕೊಂಡು, ಹೊರಗಡೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅನ್ನೋ ಯಾವ ಆಸೆಗಳು ಇಲ್ಲ ನನಗೆ. ಸೊ ಹಾಗಾಗಿ ಮನೆ ಒಳಗೆ ನನ್ನ ಮನೆ ಕೆಲಸ ಮಾಡ್ಕೊಂಡು ಇಷ್ಟೇ ಪ್ರಪಂಚ ಮಾಡ್ಕೊಂಡು ಇದ್ದು ಬಿಡ್ತೀನಿ ನಾನು. ಸೊ ಹಾಗಾಗಿ ಶೂಟಿಂಗ್ ಇಲ್ದಿರೋ ದಿವಸ ಇದೆಲ್ಲ ಕಾರ್ಯಗಳನ್ನ ಹಾಕೊಳ್ತೀನಿ. ಇನ್ನ ಸೋಷಿಯಲ್ ಮೀಡಿಯಾದ ಸಾಕಷ್ಟು ಇರುತ್ತೆ. ಸೊ ಈ ರೀತಿಯಾಗಿರುತ್ತೆ ನನ್ನ ದಿನಚರಿ. ಆಮೇಲೆ ಇನ್ನೊಂದು ಮೇಜರ್ ಏನು ಅಂತಂದ್ರೆ, ವಾರಕ್ಕೆ ಒಂದ್ಸಲನಾದ್ರೂ ಯಾವ್ದಾದ್ರು ಒಂದು ಸಾಮಾಜಿಕ ಕಳಕಳಿ ಕೆಲಸಕ್ಕೆ ಹೋಗಿರ್ತೀನಿ. ಇಲ್ಲ ಒಂದು ಸರ್ಕಾರಿ ಶಾಲೆಗೆ ಆಗ್ಬಹುದು, ಅಥವಾ NCC ಕ್ಯಾಂಪ್ ಆಗಬಹುದು, ಯಾವುದೋ ಒಂದು ಕಾರ್ಯಕ್ಕೆ ಹೋಗಿರ್ತೀನಿ. ಮೇಡಮ್, ಇನ್ನೊಂದು ತಿಂಗಳಿಗೆ 50ನೇ ವರ್ಷಕ್ಕೆ ಇರ್ತೀರಾ. ಸೊ 50 ವರ್ಷ ಮೇಲ್ಪಟ್ಟಂತವ್ರು ತುಂಬಾ ಆಕ್ಟಿವ್ ಆಗಿರ್ಬೇಕು, ತಮ್ಮನ್ನ ತಾವು ಏನಾದ್ರೂ ತೊಡಗಿಸ್ಕೊಳ್ಬೇಕು ಅಂತಂದ್ರೆ ಏನೆಲ್ಲ ಟಿಪ್ಸ್ ಇರುತ್ತೆ ಅಂತ? ಖಂಡಿತ ನೋಡಿ, ನಮ್ಗೆ ಜೀವನದಲ್ಲಿ ಮೇಜರ್ ಚೇಂಜಸ್ ಅಂತ ಆಗೋದು ಈ ಸಮಯದಲ್ಲಿ. ಅಂದ್ರೆ ಮಕ್ಕಳು ಕಾಲೇಜು ಸ್ಕೂಲ್ನ ಬಿಟ್ಟು ವೃತ್ತಿಗೋಸ್ಕರ ಬೇರೆ ಊರುಗಳಿಗೆ ಹೋಗ್ತಿರ್ತಾರೆ. ಈಗ ನಮ್ಮ ಪೋಷಕರು ನಮ್ಮನ್ನ ತಡೆಯಕ್ ಆಗ್ಲಿಲ್ಲ, ನಮ್ಗೇನ್ ಬೇಕೋ ನಾವು ಅದನ್ನ ಹುಡ್ಕೊಂಡು ಹೋದ್ವಿ. ಅದೇ ರೀತಿ ನಮ್ಮ ಮಕ್ಕಳು ಕೂಡ ಈಗ ನಮ್ಮನ್ನ ಬಿಟ್ಟು ಅವ್ರ ಜೀವನನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿ ಏನಿದೆಯಲ್ಲ, ಅದನ್ನ ನಾವು ಪಡ್ಕೋಬೇಕು. ಇಲ್ಲಾಂದ್ರೆ ಸಡನ್ ಆಗಿ ಏನಾಗ್ಬಿಡುತ್ತೆ, ಮಕ್ಕಳು ಹೊರಟೋಗ್ತಾ ಇದಾರೆ, ಒಬ್ಳೆ ಆಗ್ಬಿಟ್ಟೆ, ಒಂಟಿತನ ಆಗ್ಬಿಟ್ವಿ, ಈ ತರ ಎಲ್ಲ ಅನ್ಸಕ್ ಶುರು ಆಗತ್ತೆ. ಆಮೇಲೆ ವೈವಾಹಿಕ ಜೀವನದಲ್ಲಿ ಒಂದಷ್ಟು ದಿನ ನೀವು ಒಂದಷ್ಟು ವರ್ಷಗಳ ಕಾಲ ಇದ್ಮೇಲೆ, ಈಗ ಮದ್ವೆ ಆಗಿ 4-5 ವರ್ಷ ಅನೋನ್ಯವಾಗಿ ಎಲ್ಲಾ ಕೆಲಸಗಳು ಜೊತೆಗೆ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಒಂದಷ್ಟು ವರ್ಷಗಳ ಆದ ನಂತರ ನಿಮಗೆ ಗೊತ್ತಾಗುತ್ತೆ ಅವ್ರವ್ರ ಹವ್ಯಾಸಗಳು, ಅವ್ರವ್ರ ಆಸಕ್ತಿಗಳು ಏನೇನಿರುತ್ತೆ, ಆ ಒಂದು ಸ್ವಾತಂತ್ರ್ಯನ ನೀವು ಕೊಟ್ಬಿಟ್ಟಿರ್ತೀರಾ. ಗಂಡ ಹೆಂಡತಿ ಕೊಟ್ಟಿರ್ತಾರೆ, ಹೆಂಡತಿ ಗಂಡನ್ ಕೊಟ್ಟಿರ್ತಾಳೆ. ಸೊ ಅದನ್ನು ಕೂಡ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಅಯ್ಯೋ ಅವ್ರು ಯಾವಾಗ್ಲೂ ಮಕ್ಳು ಹೊಟ್ಟೋಗ್ಬಿಟ್ಟಿದ್ದಾರೆ, ನನ್ ಜೊತೆ ಅವ್ರು ಯಾವಾಗ್ಲೂ ಇರ್ಬೇಕು, ಅದು ಕೂಡ ಅಲ್ಲಿ ಕೆಲ್ಸಕ್ಕೆ ಬರಲ್ಲ. ಅವಾಗ ಏನಾಗುತ್ತೆ, ಜಗಳಗಳು ಜಾಸ್ತಿ ಆಗುತ್ತೆ. ಈಗ ಉದಾಹರಣೆಗೆ ನಮ್ಮನೆಯವರು IPL ತುಂಬಾ ನೋಡ್ತಾರೆ. ಯಾವ ಮಟ್ಟಿಗೆ ಅಂತಂದ್ರೆ, ಅದು ಒಂದು ಬಾಲ್ 1 ರನ್ ಮಿಸ್ ಆಗ್ಬಾರ್ದು, ಆ ರೀತಿಯಾಗಿ ನೋಡ್ತಿರ್ತಾರೆ. ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಜಾಸ್ತಿ ಫಾಲೋ ಮಾಡ್ತೀನಿ. ಇವಾಗ ಭಾರತ ಬೇರೆ ದೇಶದ ಬಗ್ಗೆ ಆಡ್ತಾ ಇದೆ ಅಂದ್ರೆ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಹರಕೆ ಹೊತ್ಕೊಂಡು ಕೂತಿರ್ತೀನಿ ನಾನು. ಸೊ ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ನಾನು IPL ಅಷ್ಟು ನೋಡಕ್ ಹೋಗಲ್ಲ. ದೇಶ ವಿದೇಶ ಅಂತಂದ್ರೆ ಅವಾಗ ಇಂಟ್ರೆಸ್ಟ್ ಬರ್ತದೆ, ನನ್ ಭಾರತ ಕೂತ್ಕೊಂಡಿದೆ ಅಂತ. ಸೊ ಹಾಗಾಗಿ ಮತ್ತೆ ಅವ್ರಿಗೆ ಇನ್ಯಾವುದೋ ಇಂಟ್ರೆಸ್ಟ್ ಇರುತ್ತೆ, ನನಗೆ ಬೇರೆ ಇನ್ಯಾವುದೋ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಅವ್ರವ್ರ ಒಂದು ಸ್ಪೇಸ್ ಏನಿದೆ ಅಲ್ಲ, ಅದನ್ನ ಕೊಡ್ಬೇಕಾಗತ್ತೆ ನಾವು. ಮಕ್ಳು ಕಾಲೇಜ್ ಹೊಟ್ಟೋಗಿದ್ದಾರೆ, ನಾನು ಒಬ್ಳೆ ಆಗಿದ್ದೀನಿ, ನೀವ್ ಈ ರೀತಿ ಮಾಡ್ಬಿಟ್ರೆ ಹೇಗೆ ಅಂತ ಗಲಾಟೆ ಮಾಡಕ್ ಆಗಲ್ಲ ಅಲ್ಲಿ. ಈ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿನ ಲೇಟ್ ಆಗಕ್ಕಿಂತ ಮುಂಚೆನೆ ಅರ್ಥಕೊಳ್ಬೇಕು ನಾವು. ಈ ಟಿಪ್ಸ್ ನ, ಈ ಒಂದು ಅಂಶ, ನನ್ನ ನಂಬಿಕೆನ ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನ್ ಕಂಡ್ಕೊಂಡಂತದ್ದು ಅದೊಂದು ಮೇಜರ್ ಚೇಂಜಸ್ ಆಗುತ್ತೆ. ಆಮೇಲೆ ನಮ್ಮ ಫಿಸಿಕಲಿ ಕೂಡ ತುಂಬಾ ಜನರಿಗೆ ಬದಲಾವಣೆಗಳಾಗತ್ತೆ. ಯಾವಾಗ ನೀವು ಆಕ್ಟಿವ್ ಆಗಿಲ್ಲ ಅಂತ ಅಂದ್ರೆ 50 ವರ್ಷ ಆದ ತಕ್ಷಣ ನಿಮಗೆ ವ್ಯತ್ಯಾಸಗಳು ಕಾಣಿಸಕ್ ಶುರುವಾಗತ್ತೆ. ಹಾಗಾಗಿ ಅದ್ರ ಕಡೆ ತುಂಬಾ ಗಮನ ಕೊಡ್ಬೇಕು. ವಾಕಿಂಗು, ಯೋಗಾನೋ, ಆಮೇಲೆ ಇನ್ನೂ ಸ್ವಲ್ಪ ಆಕ್ಟಿವ್ ಆಗಿರುವಂತ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನ ಬ್ಯುಸಿ ಇಟ್ಕೋಬೇಕು. ಈಗ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಹವ್ಯಾಸ ಇರುತ್ತೆ. ಈಗ ನನಗೆ ತೋಟಗಾರಿಕೆ ತುಂಬಾ ಆಸಕ್ತಿ ಇರುವಂತ ವಿಚಾರ, ನಾನು ಅದ್ರಲ್ಲಿ ಜಾಸ್ತಿ ಸಮಯ ಕಳಿತೀನಿ. ಆಮೇಲೆ ನನಗೆ ಸೋಷಿಯಲ್ ಸರ್ವಿಸ್ ಅಲ್ಲಿ ತುಂಬಾ ಆಸಕ್ತಿ, ಮಕ್ಳಿಗೆ ಪಾಠ ಹೇಳ್ಕೊಡೋದು, ಸ್ವಯಂ ಸೇವಕಲಾಗಿ ಹೋಗಿ ಏನೋ ಒಂದು ಪಾಠ ಮಾಡೋದು.
ಬಿಡುವು ಅಂತ ಇರೋಕೆ ಬಿಡಬಾರ್ದು. ಹ್ಮ್. ನಿಮ್ಮ ಮನಸ್ಸಿಗೆ ಬಿಡುವು ಅಂತ ಬಂದು ಯಾವಾಗ ಖಾಲಿ ಆಗತ್ತೆ, ಎಲ್ಲಾ ತೊಂದರೆಗಳು ಶುರುವಾಗೋದು ಹ್ಮ್. ಖಾಲಿ ತಲೆನಲ್ಲಿ. ಖಾಲಿ ತಲೆ ಇನ್ನೊಂದು ಇದ್ರ ವಿಚಾರವಾಗಿ ನಾನು ಮಾತಾಡೋದಾದ್ರೆ, ಹಾ ಸುಮ್ನೆ ಕುತ್ಕೊಂಡ್ರೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲಾನು ಸಹ ಯೋಚನೆ ಮಾಡೋದಕ್ಕೆ ಶುರುವಾಗುತ್ತೆ. ಹೌದು. ಸೊ ಈ ಸುಮ್ನೆ ಕುತ್ಕೊಳ್ದಿದ್ದಂಗೆ ಬೇರೆ ಏನೆಲ್ಲಾ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ? ನೋಡಿ, ಎಲ್ರಿಗೂನು ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ, ಹ್ಮ್. ಒಂದಲ್ಲ ಒಂದು ಹವ್ಯಾಸಗಳು ಇದ್ದೇ ಇರುತ್ತೆ. ನಾನ್ ನೋಡಿರೋ ಮಟ್ಟಿಗೆ ತುಂಬಾ ಜನ, ನಾನ್ ಚಿಕ್ಕ ವಯಸ್ಸಲ್ಲಿ ಹ್ಮ್. ಎಂಜಿನಿಯರಿಂಗ್ ಸೇರ್ಕೊಂಡ್ಬಿಟ್ಟೆ, ಹ್ಮ್. ಸ್ಕೂಲಲ್ಲಿ ಬಿಸಿ ಇದ್ದೆ, ಹಾಗಾಗಿ ಸಂಗೀತ ಕಲೀಲಿಕ್ಕೆ ಆಗ್ಲಿಲ್ಲ ಹ್ಮ್. ಅಂತ ಹೇಳಿ ಎಷ್ಟೋ ಜನ 50 ವರ್ಷ ಮೇಲ್ಪಟ್ಟವರು, ನಮ್ಮ ವಯಸ್ಸವರು ಈಗ ಸಂಗೀತ ತರಗತಿನ ಶುರು ಮಾಡಿದ್ದಾರೆ, ಹೌದು. ಸಂಗೀತ ಕಲಿಯಕ್ ಶುರು ಮಾಡಿದ್ದಾರೆ. ಕೆಲವರು ನೃತ್ಯ ಕಲಿಯಕ್ ಶುರು ಮಾಡಿದ್ದಾರೆ, ಇನ್ ಕೆಲವರು ಪೇಂಟಿಂಗ್ ಇರ್ಬೋದು ಅಥವಾ ನಿಟ್ಟಿಂಗ್ ಇರ್ಬೋದು. ಹ್ಮ್. ಅವ್ರು ಏನೇನು ಹವ್ಯಾಸಗಳು ಮಾಡ್ಬೇಕು ಅಂದ್ಕೊಂಡಿದ್ದನ್ನ ಮಾಡಕ್ ಆಗಿರ್ಲಿಲ್ವೋ, ಹ್ಮ್. ಯಾಕಂದ್ರೆ ಮಕ್ಳು ಬೆಳಿವಾಗ ನಮ್ ಸಮಯ ಎಲ್ಲ ಮಕ್ಳಿಗೆ ಹೋಗಿರುತ್ತೆ. ಹೌದು. ನಾವ್ ಏನ್ ಮಾಡಿದ್ರು ಮಕ್ಳು ಸುತ್ತಾನೆ ಮಾಡಿರ್ತೀವಿ. ಹ್ಮ್. ಇವಾಗ ಸಮಯ ಇರೋದನ್ನ ಇದೆಲ್ಲ ಹವ್ಯಾಸಗಳನ್ನ ಕಲಿಯೋದಕ್ಕೆ ಉಪಯೋಗಿಸ್ಕೊಳ್ಬಹುದು. ಹ್ಮ್. ಅದು ಒಂದು ಮೇನ್ ಥಿಂಗ್. ಹ್ಮ್. ಆಮೇಲೆ ನನ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಂತ ನೋಡಿ, ಆಮೇಲೆ ಆದಷ್ಟು ಇನ್ನೊಂದು ಮುಖ್ಯ ಏನು ಅಂತ ಅಂದ್ರೆ, ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತವರ ಒಂದು ಆ ಸ್ನೇಹನ, ಹ್ಮ್. ಗುಂಪನ್ನ ಹತ್ರದಲ್ಲಿ ಇಟ್ಕೊಳ್ಬೇಕು. ಹ್ಮ್. ಬೇಡದೇ ಇರುವಂತ ಮಾತುಗಳು ಅಥವಾ ಒಬ್ರು ಫ್ರಸ್ಟ್ರೇಷನ್ ಒಬ್ರ ಮೇಲೆ ಹಾಕ್ತಾ ಇರ್ತಾರೆ. ಹ್ಮ್. ಸೊ ಅವೆಲ್ಲನೂ ಸ್ವಲ್ಪ ದೂರ ಇಡೋದು ಈ ಸಮಯದಲ್ಲಿ ಒಳ್ಳೇದು. ಹ್ಮ್. ಮುಂಚೆ ಏನಾಗಿರತ್ತೆ, ನಮಗೆ ಇನ್ನು ವಯಸ್ಸಿರುತ್ತೆ, ರಕ್ತ ಬಿಸಿಯಾಗಿರತ್ತೆ, ಬ್ಯುಸಿ ಆಗಿರ್ತೀವಿ, ಮಕ್ಳನ್ನ ಬೆಳೆಸ್ತಾ ಇರ್ತೀವಿ, ಹ್ಮ್. ಯಾರೋ ಏನಾದ್ರು ಅಂದ್ರು ಅಯ್ಯೋ ಅನ್ಕೊಂಡು ಈಗ ಹೋಗ್ತಾ ಇರ್ತೀವಿ. ಹ್ಮ್. ಇವಾಗ ಏನಾಗುತ್ತೆ, ಸ್ವಲ್ಪ ಸೆಟ್ಲ್ ಆಗಿರೋದ್ರಿಂದ ಜೀವನ, ಯಾರು ಏನೇ ಅಂದ್ರೂ ಅದು ತಲೆ ಒಳಗೆ ಹೊಟ್ಟೋಗುತ್ತೆ. ಹೌದು. ಅದ್ರ ಕಡೆ ಗಮನ ಕೆಡಿಸ್ಕೊಂಡು, ನೀವು ತಲೆ ಕೆಡಿಸ್ಕೊಂಡು ಹ್ಮ್. ಆ ರೀತಿಯೆಲ್ಲ ಆಗಕ್ಕೆ ಬಿಡದೇನೆ ಹ್ಮ್. ಅಂಥದನ್ನ ಸ್ವಲ್ಪ ದೂರ ಇಡೋದು ಬಹಳ ಉತ್ತಮ ಅಂತ ನನ್ ಮನ್ಸಿಗೆ ಅನ್ಸುತ್ತೆ. ಇವೆಲ್ಲ ನಾನ್ ಫಾಲೋ ಮಾಡ್ತಾ ಇರೋದನ್ನ ಹೇಳ್ತಾ ಇದ್ದೀನಿ. Okay. ಯಾ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ, ಯುವ ಜನತೆ ಹೆಚ್ಚಾಗಿ ಖಿನ್ನತೆಗೆ ಒಳಗಾಗ್ತಾ ಇದಾರೆ. ಹ್ಮ್. ಬಿಕಾಸ್ ಏನಂತಂದ್ರೆ, ಒಂದು ಜಾಬ್ ಮಾಡ್ತಿರ್ತೀವಿ, ಆ ಒಂದು ಜಾಗದಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ, ಜಾಬ್ ಬಿಟ್ಬಿಟ್ಟು ಮನೇಲೆ ಕುತ್ಕೊಂತಾರೆ. ಮನೇಲಿ ಕುತ್ಕೊಂಡಾಗ ಒಂದ್ ಕಡೆ ಸಂಸಾರ ಹೇಗ್ ನಿಭಾಯಿಸೋದು, ಲೈಫ್ ನ ಹೇಗ್ ಲೀಡ್ ಮಾಡುವಂತದ್ದು, ಜಾಬ್ ಇಲ್ಲ ಜಾಬ್ನ ಹೇಗ್ ಹುಡುಕುವಂತದ್ದು, ಹ್ಮ್ ಮನೆ ಮಕ್ಕಳು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಡಿಪ್ರೆಷನ್ಗೆ ಹೋಗುವಂತ ನಿಜ. ಚಾನ್ಸಸ್ ತುಂಬಾ ಇರುತ್ತೆ. ಹೌದು. ಬಿಕಾಸ್ ಕೆಲಸ ಒತ್ತಡದಲ್ಲಿ ನಾವು ಕೆಲಸ ಮಾಡ್ಕೊಂಡು ಇದ್ದಾಗ ಇವ್ಯಾವು ನಮ್ಗೆ ಬರಲ್ಲ. ಒಂದೇನಿರುತ್ತೆ, ಒಂದ್ ಕೆಲಸ ಮಾಡ್ಬೇಕು, ಇಲ್ಲ ಮನೆ ಮಠ ನೋಡಕ್ ಹೋಗ್ಬೇಕು, ಮಕ್ಕಳು ತಿಂಡಿ ತಿಂದ್ರ ಸ್ಕೂಲ್ಗೆ ಹೋದ್ರೆ ಇಷ್ಟೇ ಇರುತ್ತೆ. ಹೌದು. ಬಟ್ ಇದನ್ ಈ ಕೆಲಸ ಅಂತ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ, ಅವ್ರ ಲೈಫ್ ಹೆಂಗೆ, ನನ್ನ ಲೈಫ್ ಹೆಂಗೆ, ಮನೆ ಹೆಂಗೆ, ರೆಂಟು, ಬಾಡಿಗೆ ಇತ್ಯಾದಿ ಹೌದು. ಎಲ್ಲ ಖರ್ಚುಗಳು ಇರುತ್ತೆ. ಹ್ಮ್. ಸೊ ಡಿಪ್ರೆಷನ್ಗೆ ಹೋಗೋವಂಥವ್ರಿಗೆ ಏನ್ ಸಜೆಷನ್ಸ್ ಅನ್ನ ಕೊಡ್ತೀರಾ ಅಂತ ನೀವು? ಒಂದು ಸ್ಪಷ್ಟತೆ ನಮ್ಗೆ ಏನಿಲ್ ಬೇಕು ಅನ್ನೋದಾದ್ರೆ, ನಾನು ಯುವ ಜನತೆಯಲ್ಲಿ ಇತ್ತೀಚೆಗೆ ನೋಡ್ತಾ ಇರೋವಂಥದ್ದು, ತಾವು ಗಳಿಸೋದ್ಕಿಂತ ಹೆಚ್ಚಾಗಿ ಅವರ ಖರ್ಚಿನಲ್ಲಿರತ್ತೆ ಅಂತ. ಹ್ಮ್ ಹ್ಮ್ ಇವಾಗ ನಾನು ಯಾವ್ದೋ ಒಂದು ಚಿಕ್ಕ ಕಾರ ತಗೊಳ್ಬಹುದು ಹ್ಮ್. ಅನ್ನೋ ಅಲ್ಲ, ಆಸೆ ಎಲ್ಲರಿಗೂ ಇರುತ್ತೆ, ಬಹಳ ಒಳ್ಳೇದು. ಹೌದು. ಆದ್ರೆ ನನ್ನ ಕೈನಲ್ಲಿ ಯಾವ್ದು ಸಾಧ್ಯ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಹ್ಮ್. ನಾನು ಈ ಒಂದು ಕಾರ್ನ ತಗೊಳ್ಬಲ್ಲೆ, ಒಂದು 6 ಲಕ್ಷದ 7 ಲಕ್ಷದ ಕಾರು ಅಂತ ಇರ್ಬೇಕಾದ್ರೆ, ಹ್ಮ್. ಇಲ್ಲ ನಾನು ಅವರೆಲ್ಲರೂ 45 ಲಕ್ಷದ ಕಾರ್ ತಗೊಳ್ತಾ ಇದ್ದಾರೆ ಅಂತ ಆ ಗುರಿ ಹಾಕೊಳ್ಳೋದಿದೆಯಲ್ಲ, ಹ್ಮ್. ತೊಂದರೆಗಳೆಲ್ಲ ಪ್ರಾರಂಭ ಆಗೋದು ಈ ತರ ಗುರಿಗಳಲ್ಲಿ. ಅಂದ್ರೆ- ನನ್ನ ಹತ್ರ ಇನ್ನು ಬೇಸಿಕ್ ಫೋನ್ ಇದೆ, ಹ್ಮ್. ಹೊಸ ಮಾಡೆಲ್ ಯಾವ್ದೋ ಬಂದಿದೆ, ಅದು 2 ಲಕ್ಷ ರೂಪಾಯಿ. ಹ್ಮ್. ಏನಾಗುತ್ತೆ, ನಾವು ಸುಮಾರು ಸಲ ನಮಗೋಸ್ಕರ ಅಲ್ಲ, ಹ್ಮ್. ತೋರಿಕೆಗೋಸ್ಕರ, ಸಮಾಜಕ್ಕೋಸ್ಕರ ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಹ್ಮ್. ಇರ್ತೀವಿ. ಯಾರಾದ್ರೂ ಬಂದ್ರೆ, ಓ ಇಷ್ಟು ಚಿಕ್ಕ ಮನೆಯಲ್ಲಿ ಇದೆಯಾ ಅನ್ಕೋತಾರಲ್ವಾ, ಹ್ಮ್. ಹಾಗಾಗಿ ನಾನು ದೊಡ್ಡ ಬಾಡಿಗೆ ಮನೆ ತಗೋಬೇಕಲ್ವಾ. ಮೋಸ್ಟ್ ಆಫ್ ದ ಟೈಮ್ ಮಂಜುವರೆ ಏನಾಗುತ್ತೆ, ನಾವು ಬೇರೆಯವ್ರಿಗೆ ಬದುಕೋದೇ ಆಗತ್ತೆ. ಹ್ಮ್ 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 ಹ್ಮ್. ನಮಗೆ ನಾವು ಬದುಕುವಾಗ ಯಾವ ತೊಂದ್ರೆನೂ ಬರಲ್ಲ. ಹ್ಮ್. ಅದು ನನಗೆ ಅಂದ್ರೆ ಅದು ಬರೀ ಗಂಡನಿಗೆ ಮಾತ್ರ ಅಲ್ಲ, ಮನೇಲಿರೋ ಅಷ್ಟು ಜನರಿಗೆ ಆ ಒಂದು ಸಂತೃಪ್ತಿ ಮನೋಭಾವ ಇರಬೇಕು. ಹ್ಮ್. ಸಾಕು. ಇವಾಗ ನಮ್ಮ ಮನೆಯವರು ಹೇಳ್ತಾರೆ, ಹ್ಮ್. ಬೆಂಗಳೂರು ಅಂತ ತುಂಬಾ ಟ್ರಾಫಿಕ್ ಇರೋ ನಗರದಲ್ಲಿ ಹ್ಮ್. ನೀವು 2 ಕೋಟಿ ಕಾರ್ ತಗೊಂಡು ಓಡಾಡೋದು ಪ್ರಾಯೋಗಿಕ ಅಲ್ವೇ ಅಲ್ಲ. ಹೌದು. ಯಾವ್ದೋ ಒಂದು ಚಿಕ್ಕ ಕಾರ್ ತಗೊಂಡು ಯಾರೊಬ್ರು ನನ್ನ ಕಾರ್ ಎಷ್ಟು ನೀವು ನೋಡ್ಬೇಕು, ಹ್ಮ್. ಸುತ್ತಮುತ್ತ ಫುಲ್ ಗುದ್ದಾಕ್ಬಿಟ್ಟಿದ್ದಾರೆ. ಅದು ಬೆಂಗಳೂರು, ಏನು ಮಾಡಕ್ ಆಗಲ್ಲ. ಹ್ಮ್. ಮನ್ಸಿಗೆ ಏನು ಅನ್ಸಲ್ಲ. ವರ್ಷಕ್ಕೊಂದ್ಸಲ ತಗೊಂಡ್ ಹೋಗ್ತೀನಿ, ಪಾಪ ಅಲ್ಲೊಬ್ಬ ನೀಟಾಗಿ ರಿಪೇರಿ ಮಾಡಿ ಬರೀ ಒಂದು 10-15 ಸಾವಿರ ರೂಪಾಯಿಗೆ ಎಲ್ಲ ರಿಪೇರಿ ಮಾಡಿ ಕೊಡ್ತಾನೆ. ಹ್ಮ್. ಅದೇ ನೀವು 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಕಾರ್ ಇಟ್ಕೊಂಡಾಗ ಹ್ಮ್. ಒಂದು ಗೀರ್ ಹಾಕಿದ್ರೆ ಸಾಕು, ನಿಮ್ಗೆ ನಿಮ್ ಹಾರ್ಟ್ಗೆ ಚುಚ್ಚದಂಗ ಆಗುತ್ತೆ. ಹೌದು. ಸೊ ನಾವು ನಮಗೋಸ್ಕರ ಬದುಕಬೇಕು, ಯಾವ್ದು ಪ್ರಾಕ್ಟಿಕಲ್ ಅಂತ ನೋಡಿ ಬದುಕಬೇಕು. ಹ್ಮ್. ಒಂದು ವಿಚಾರ. ಹ್ಮ್. ಇನ್ನೊಂದು ವಿಚಾರ, ಈಗ ಇತ್ತೀಚೆಗೆ ಸ್ಪರ್ಧಾತ್ಮಕ ಪ್ರಪಂಚ ಇದು. ಹ್ಮ್ ಹ್ಮ್ ಒಂದು ಜಾಬ್ ಹ್ಮ್. ನೀವು ದಿನ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಯಾವಾಗ ನಿಮ್ಮ ಕೆಲಸ ಹೋಗುತ್ತೋ ಗೊತ್ತಿಲ್ಲ. ಹ್ಮ್. ಸೊ ಆ ರೀತಿಯಾದಂತ ಒಂದು ಅನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ನೀವು ಬದುಕ್ತಾ ಇರ್ತೀರಾ. ಹ್ಮ್. ಎಲ್ಲದಕ್ಕೂ ರೆಡಿ ಇರ್ಬೇಕು. ಹೀಗಾದ್ರೆ ಹೇಗೆ, ಹ್ಮ್. ಹೀಗಾದ್ರೆ ಆ ಪ್ಲಾನಿಂಗ್ ಇಟ್ಕೊಂಡು ಬದುಕಿದಾಗ ಹ್ಮ್ ಹ್ಮ್. ನಿಮ್ಗೆ ಯಾವ್ದು ಅನಿರೀಕ್ಷಿತ ಅನ್ಸಲ್ಲ. ನನ್ಗ ಅನ್ಸಿತ್ತಪ್ಪ ಇದಾಗಬಹುದು ಹ್ಮ್ ಅಂತ ನನಗ ಅನ್ಸಿತ್ತು ಹ್ಮ್. ಅನ್ನೋ ಒಂದು ಮನೋಭಾವ ಬರುತ್ತೆ. ಈಗ
ನಾನ್ ಬೇರೆಯವ್ರ ವಿಚಾರ ಮಾತಾಡಕ್ ನನಗೆ ಗೊತ್ತಿಲ್ಲ. ಹ್ಮ್. ನಾನು ನನ್ನ ಜೀವನನ ಹೇಗ್ ಡೀಲ್ ಮಾಡಿದೆ ಅನ್ನೋದಷ್ಟೇ ನಾನು ಹೇಳ್ಬೋದು. ಹ್ಮ್. ಈಗ ನಮ್ಮನೆಯವರು ಅಮೆರಿಕದಲ್ಲಿರುವಾಗ ಅಲ್ಲಿ ರಿಸೆಷನ್ ಅಲ್ಲಿರುವಾಗ ಒಂದಷ್ಟು ತಿಂಗಳು ಕೆಲಸ ಕಳ್ಕೊಂಡಿದ್ರು. ಹ್ಮ್. ಹ್ಮ್. ನಾನು ಅವಾಗ ನನ್ನ ನೃತ್ಯ ತರಗತಿ ಅದು ಹ್ಮ್. ಇದು ಮನೇಲಿರೋರ್ದು ಆ ಸಪೋರ್ಟ್ ಬೇಕಾಗತ್ತೆ. ಹೌದು. ಖಿನ್ನತೆ ಎಲ್ಲಿ ಬರುತ್ತೆ ಗೊತ್ತಾ? ಹ್ಮ್. ನಮ್ಮ ಜೊತೆಗೆ ಇರೋರು ಹೀಯಾಳಿಸಿದಾಗ, ಹ್ಮ್. 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 ಏನ್ ನೀನ್ ಯೂಸ್ಲೆಸ್, ನಿನ್ಗೆ ಇಷ್ಟು ಮಾಡಕ್ಕಾಗಲ್ವಾ, ಹ್ಮ್. ನೀನ್ ಇದಕ್ ಪ್ಲಾನ್ ಮಾಡ್ಲಿಲ್ವಾ, ಈ ದಿನ ಬರ್ಬೇಕಿತ್ತ ನಮ್ಗೆ ಅಂತ ಇನ್ನೂ ಒತ್ತಡ ಹಾಕಿದಾಗ ಏನಾಗುತ್ತೆ, ಖಿನ್ನತೆ ಬರುತ್ತೆ. ಹ್ಮ್. ಇಲ್ದ್ರೆ ಸ್ವಲ್ಪ ಬೇಜಾರಿರುತ್ತೆ ಅಷ್ಟೇ. ಹ್ಮ್. ಅಯ್ಯೋ 3 ತಿಂಗಳಿಂದ ಕೆಲಸ ಕಳ್ಕೊಂಡ್ಬಿಟ್ನಲ್ಲ ನಾನು ಅನ್ನೋ ಬೇಜಾರಷ್ಟೇ ನಿಮ್ಗಿರುತ್ತೆ. ಹ್ಮ್. ಹೆಂಡತಿ ಆದವಳು ಅಥವಾ ಮಕ್ಕಳಾದವರು ಅಥವಾ ಬೇರೆ ಇನ್ಯಾರಾದ್ರೂ ಹ್ಮ್. ನಿಮ್ಗೆ ಆ ಪ್ರೆಷರ್ ಹಾಕಿದಾಗ ಅಲ್ವಾ, ಏನು ಹಿಂಗಾಗೋಯ್ತಾ, ಹ್ಮ್. ಯಾಕೆ ನೀನ್ ನೋಡ್ಕೊಳ್ಳಿಲ್ವಾ ಸರಿಗೆ, ಹ್ಮ್. ಯಾಕೆ ನಿನ್ಗಷ್ಟು ಕೆಪಾಸಿಟಿ ಇಲ್ವಾ, ಈ ತರ ಮಾತುಗಳು ಬಂದಾಗ ಹ್ಮ್. ಯಾವ ಮನುಷ್ಯನಿಗೂ ಅದನ್ನ ತಡ್ಕೊಳಕ್ಕಾಗಲ್ಲ. ಗಂಡಸಾಗ್ಬೋದು, ಹೆಂಗ್ಸಾಗ್ಬೋದು. ಹ್ಮ್. ಸೊ ಹಾಗಾಗಿ ಒಂದು ಫ್ಯಾಮಿಲಿ ಸಪೋರ್ಟ್ ಒಂದು ಮೇನ್ ಆಗಿ ಬೇಕಾಗತ್ತೆ. ಹ್ಮ್. ಇನ್ನೊಂದು ಪ್ಲಾನಿಂಗ್ ಬೇಕಾಗತ್ತೆ. ಹ್ಮ್. 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 ಈ ರೀತಿ ಆದ್ರೆ ಈ ರೀತಿ, ಈ ರೀತಿ ಆದ್ರೆ ಈ ರೀತಿ ಹ್ಮ್. ಹಣ ಉಳಿತಾಯ ಮಾಡ್ಬೇಕು. ಈಗ ನಾನು ನನ್ನ ಕೆಲಸದ ವೃತ್ತಿನಲ್ಲೇ ಹೇಳ್ತೀನಿ ನೋಡಿ. ಹ್ಮ್. ಅದ್ರಲ್ಲೂ ಹೆಣ್ಮಕ್ಳು ಹ್ಮ್. ಪಾಪ ಹೀರೋಗಳು ಪರವಾಗಿಲ್ಲ, ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಬದುಕ್ತಿರ್ತಾರೆ. ಹ್ಮ್. ಹೆಣ್ಮಕ್ಳದ್ ವಿಚಾರ ಹೇಳ್ತೀನಿ. ಈಗ ಒಂದ್ 4 ವರ್ಷದಿಂದ ನನ್ನ ಹತ್ರ ಒಂದು ಫೋನ್ ಇತ್ತು. ಹ್ಮ್. ಆ, ನ- ನಾನ್ ಬಿಲೀವ್ ಮಾಡೋದು ನಾವು ಹಳೆ ಕಾಲದವ್ರ ತರ. ಹ್ಮ್. ಏನಾದ್ರೂ ಒಂದು ವಸ್ತು ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಪೂರ್ತಿ ಕೆಲಸ ನಿಲ್ಸೋವರೆಗೂ ಉಪಯೋಗಿಸ್ತೀವಿ. ಹೌದು. ಅದು ಹಣದ ಪ್ರಶ್ನೆ ಅಲ್ಲ, ನಮ್ ಮೆಂಟಾಲಿಟಿ ಅದು. ಹ್ಮ್. ಇವಾಗ ನೀವಾಗ್ಲಿ ನಾವಾಗ್ಲಿ ಒಂದು 60-70 ಸಾವಿರ ಕೊಟ್ಟು ಹೊಸ ಫೋನ್ ತಗೊಳ್ಬಹುದು. ಹ್ಮ್. ಆದ್ರೆ ನಮ್ಗೆ ಹೇಗಿರುತ್ತೆ ಗೊತ್ತಾ, ಇನ್ನೂ ಇದು ಕೆಲಸ ಮಾಡ್ತಾ ಇದೆಯಲ್ಲ, ಇದನ್ನ ಯಾಕೆ ಕೊಟ್ಬಿಟ್ಟು ಹೊಸ ತಗೊಳ್ಳಿ. ಹೌದು. ಅದು ಒಂದ್ ಸ್ವಲ್ಪ ಕ್ರ್ಯಾಕ್ ಆಗಿತ್ತು. ಹ್ಮ್. ಆ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದಿದ್ದ ಯಂಗ್ಸ್ಟರ್ಸ್ ಹ್ಮ್. ಹ್ಮ್. ಏನಿರ್ತಾರೋ, ಹ್ಮ್. ಮೇಡಮ್ ನೀವು ಇಂಥ ಫೋನ್ ಇಟ್ಕೋಬೇಕಾ, ನೀವು ಹ್ಮ್. ಎಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತೀರಾ, ಎಷ್ಟು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಎಲ್ಲ ಕೆಲಸ ಮಾಡ್ತಿರ್ತೀರಾ, ಈ ಫೋನ್ ಇಟ್ಕೊಂಡ್ರೆ ನಿಮ್ಗೇನು ಅನ್ಸಲ್ವಾ? ಹ್ಮ್. ನನಗೆ ಅರ್ಥ ಆಗ್ಲಿಲ್ಲ ನಿಜವಾಗ್ಲು. ಹ್ಮ್. ನನ್ನ ವ್ಯಕ್ತಿತ್ವಕ್ಕೂ ಈ ಫೋನ್ಗೂ ಏನ್ ಸಂಬಂಧ? ಹ್ಮ್. ಇದು ಆಫ್ಟರ್ ಆಲ್ ಒಂದು ಫೋನ್ ಅಷ್ಟೇ, ಅದೊಂದು ಮೆಟೀರಿಯಲಿಸ್ಟಿಕ್ ಥಿಂಗ್. ಹ್ಮ್. ಈಗ ನಾನ್ ಬರೋ ಕಾರ್ ನೋಡಿ ಅಥವಾ ನಾನು ಇಟ್ಕೊಳ್ಳೋ ಫೋನ್ ನೋಡಿ ನೀವು ನನ್ನನ್ನು ಅಳೆಯೋದಾದ್ರೆ, ಹ್ಮ್. 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 ನೀವು ನನ್ನನ್ನು ಇವತ್ತು ಇಲ್ಲಿಗೆ ಬರ್ಮಾಡ್ಕೊಳ್ತಾನೆ ಇರ್ಲಿಲ್ಲ. ಹೌದು. ಅವಾಗ ನಂಗೆ ಅನಿಸ್ತು, ಇಲ್ಲ ಅದೇನು ಕೆಲಸ ಮಾಡ್ತಾ ಇದೆ, ಪೂರ್ತಿ ಅದ್ ನಿಂತೋಗೋರ್ಗು ನಾನು ಯೂಸ್ ಮಾಡ್ತೀನಿ. ಹಾಗಲ್ಲ ಮೇಡಮ್, ಈಗ ನೋಡಿ ಮಾರ್ಕೆಟ್ ಅಲ್ಲಿ ಇಷ್ಟು ಒಳ್ಳೆ ಫೋನ್ ಬಂದಿದೆ, ಹ್ಮ್. ಆ ಒಳ್ಳೆ ಫೋನ್ ಬಂದಿದೆ, ಯಂಗ್ಸ್ಟರ್ಸ್ ಎಲ್ಲ ಅಷ್ಟು ಚೆನ್ನಾಗಿರೋ ಫೋನ್ ಇಟ್ಕೊಂಡಿದ್ದಾರೆ, ಹ್ಮ್. ನೀವು ತಗೊಳಕ್ ಶಕ್ತಿ ಇದ್ರೂ ಯಾಕೆ ತಗೋತಾ ಇಲ್ಲ ಅಂತ. ನಾನು ತಗೊಳ್ಳೋ ಶಕ್ತಿ ಬಗ್ಗೆ ನಾನು ಹೋಗಲ್ಲಮ್ಮ, ಹ್ಮ್. ಯಾವ್ದು ಪ್ರಾಕ್ಟಿಕಲ್, ಹ್ಮ್. ಇದು ಕೆಲಸ ಮಾಡೋರ್ಗು ಉಪಯೋಗಿಸ್ತೀನಿ. ಹ್ಮ್. ಸೊ ಆ ರೀತಿಯಾದಂಥದ್ದು ನಮ್ ಮೆಂಟಾಲಿಟಿ. ಇವತ್ತಿನಿರೋರ್ಗೆ ಏನ್ 1 ಲಕ್ಷ ರೂಪಾಯಿ ಸಂಬಳ ಬಂದ್ರೆ ಅವ್ರಿಗೆ ಹ್ಮ್. ಆಗ್ಲೇ 2 ಲಕ್ಷ ರೂಪಾಯಿನ ಖರ್ಚನ್ನ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಂದ್ರೆ ಬರೋ ಸಂಬಳಕ್ಕಿಂತ ಹೆಚ್ಚಾಗಿ ಕಮಿಟ್ಮೆಂಟ್ಸ್ ಜಾಸ್ತಿ ಮಾಡ್ಕೊಂತಾರೆ ಅಂತ. ಮಾಡ್ಕೋತಾರೆ. ಓಕೆ. ಅದ್ರಲ್ಲೂ ಯಾವ್ದಕ್ಕೆ ಒಂದು ಲಕ್ಸುರಿಯಸ್ ಆಗಿ ಬದುಕೋದಾಗ್ಲಿ, ಹ್ಮ್. ಆ ಲಕ್ಸುರಿಯಸ್ ಆಗಿ ಬದುಕೋದು ಏನು ಅಂತ ನನ್ನ ಪ್ರಕಾರ, ಈಗ ನೋಡಿ ಲಕ್ಸುರಿ ಅನ್ನೋದು ಚಿಕ್ಕ ಚಿಕ್ಕ ಥಿಂಗ್ಸ್ ಅಲ್ಲಿ ಇರುತ್ತೆ. ಹ್ಮ್. ಸಂಜೆ ಹೊತ್ತು ನೀವು ಆ ಪಾನಿಪುರಿ ಗಾಡಿಗೆ ಹೋಗ್ಬಿಟ್ಟು ನಿಂತ್ಕೊಂಡು ಒಂದು ಪ್ಲೇಟ್ ಪಾನಿಪುರಿ ತಿಂದು ಬಂದ್ರೆ ಸ್ವರ್ಗ ಅನ್ಸುತ್ತೆ. ಹ್ಮ್. ಬಿಸಿ ಬಿಸಿ ಮುದ್ದೆಲಿ ಇಷ್ಟಪ್ಪ ಬೆಣ್ಣೆ ಹಾಕೊಂಡು ನೀವು ಹೌದು. ಚೆನ್ನಾಗಿ ಬಸ್ಸಾರಲ್ಲಿ ಊಟ ಮಾಡ್ತಾ ಇದ್ರೆ ಸ್ವರ್ಗ ಸಿಗುತ್ತೆ. ಹ್ಮ್. ಈ ಲಕ್ಸುರಿ ಅನ್ನೋದು ಪಟ್ಟ ಅವ್ರು ಹೇಗ್ ಕಟ್ಕೊಂಡಿರ್ತಾರೆ ಅಂದ್ರೆ, ಹ್ಮ್. ತೋರಿಕೆಗೋಸ್ಕರ ಹ್ಮ್. 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 ಇಂಥ ರೆಸ್ಟೋರೆಂಟ್ಗೆ ಹೋಗ್ಬೇಕು, ಹ್ಮ್. ವೆಕೇಶನ್ಗೆ ಇಲ್ಲಿಗೆ ಹೋಗ್ಬೇಕು, ಹ್ಮ್. ಇದೇ ಫೋನೇ ತಗೊಳ್ಬೇಕು, ಇದೇ ಬೈಕೇ ತಗೋಬೇಕು, ಹ್ಮ್. ಇದೇ ಕಾರೇ ತಗೊಳ್ಬೇಕು, ಇಂಥ ಸೀರೆನೇ ಉಡ್ಬೇಕು ನಾನು. ಅವಾಗ ಏನಾಗತ್ತೆ, ತುಂಬಾ ಒತ್ತಡ ಉಂಟಾಗತ್ತೆ. ಹ್ಮ್. ಹ್ಮ್. ಆವಾಗ್ಲೇ ಖಿನ್ನತೆ ಶುರುವಾಗೋದು. ಹ್ಮ್. ನಾನೇ ನೋಡಿದ್ದೀನಿ ಮಂಜು ಅವರೇ, ನಾನು ಹೈಸ್ಕೂಲ್ ಅಲ್ಲಿ ಇರುವಾಗ ನಮ್ಮ ಹ್ಮ್. ಫ್ಯಾಮಿಲಿ ಒಳಗೆ ನೋಡಿದ್ದೀನಿ. ಆ, ಹೆಂಡತಿ ಗಂಡನ್ಗೆ ಹೇಳೋದು, ಹ್ಮ್. ಎಲ್ಲ 4 ಕಂಟಿನ್ಯೂಸ್ ಆಗಿ ಮದುವೆಯಿಂದ ನಾನು ಇದೇ ನೆಕ್ಲೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ, ಹ್ಮ್. ಮತ್ತೆ 5ನೇ ಮದುವೆಗೂ ನಾನು ಇದೇ ನೆಕ್ಲೆಸ್ ಹಾಕೊಂಡು ಹೋದ್ರೆ ಅವ್ರು ಏನಂತಾರೆ, ನನ್ಗಿಲ್ಲ ಹೊಸಾದ್ ಬೇಕು ಅಂತ. ಹ್ಮ್. ಅವಾಗ ನನ್ನ ಹೆಸರು ಹೇಳಕ್ ಹೋಗಲ್ಲ. ಅವಾಗ ಅವ್ರು ಹೇಳ್ತಾರೆ, ಒಂದೇ ಒಂದ್ ಕೆಲಸ ನಾನು ಮಾಡ್ಬೋದು, ನಂದೊಂದು ಕಿಡ್ನಿ ಕೊಟ್ಬಿಟ್ಟು ನಿಂಗೆ ಹೊಸ ನೆಕ್ಲೆಸ್ ತಂದ್ಕೊಡ್ಬೋದು, ಏನ್ ಮಾಡು ಅಂತೀಯ ಅಂತ ಅವರ ಒಂದು ಆ, ಆ ಬೇಜಾರು ಇನ್ನೂ ನನ್ನ ಕಣ್ಣಲ್ಲಿ ಕಟ್ಟದಂಗಿದೆ. ಹ್ಮ್. 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 ಇನ್ನು ಎಷ್ಟರ ಮಟ್ಟಿಗೆ ಅವ್ರು ಸಫರ್ ಆಗಿರ್ಬೇಕು ಅಂತ. ಎಕ್ಸಾಕ್ಟ್ಲಿ. ಅಷ್ಟೆಲ್ಲ ನೀವು ತ್ಯಾಗ ಮಾಡಿ ನಿಮ್ಮ ಗಂಡನ ಮೇಲೆ ಹ್ಮ್. ಒತ್ತಡನ ಹಾಕಿ ಹ್ಮ್. ನೀವು ಆ ನೆಕ್ಲೆಸ್ನೋ ಆ ಸೀರೆನೋ ಮೆರೆಸ್ಬೇಕಾ ಹ್ಮ್. ಅನ್ನೋದು ನನ್ನ ಪಾಯಿಂಟ್. ಸೊ ಹಾಗಾಗಿ ಫ್ಯಾಮಿಲಿಯಿಂದ ಒಂದು ಸಪೋರ್ಟ್ ಏನಿದೆಯಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯ ಆಗುತ್ತೆ. ಅದು ಒಬ್ಬ ಮನುಷ್ಯನ ಹೋರಾಟ ಅಲ್ಲ, ಹ್ಮ್. ಅದು ಇಡೀ ಕುಟುಂಬದ ಹೋರಾಟ ಅದು. ಹ್ಮ್. 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 ಈಗ ಖಿನ್ನತೆ ಒಳಗಾದಾಗ ಅಥವಾ ಜಾಬ್ ಹೋದಾಗ ಅಥವಾ ಇನ್ನೇನೋ ಒಂದು ಲಾಸ್ ಆದಾಗ ಒಬ್ಬ ಮನುಷ್ಯನ ಹ್ಮ್. ಲಾಸ್ ಅಲ್ಲ, ಅದು ಇಡೀ ಕುಟುಂಬದ ಲಾಸ್ ಅಂತ ತಗೋಬೇಕು ನಾವು. ಓಕೆ ಮೇಡಮ್, ಈಗ ಮಾತಾಡ್ತಾ ಇನ್ನೊಂದು ಮಾತಾಡಿದ್ರೆ, ಅದೇ ಕಿಡ್ನಿ ಬಗ್ಗೆ ಮಾತಾಡಿದ್ರಿ. ಒಬ್ಬ ತಂದೆ ಆಗಿರ್ಬೋದು, ಗಂಡ ಆಗಿರ್ಬೋದು, ತನ್ನ ಇಡೀ ಪರಿಶ್ರಮವನ್ನ ಹಾಗೂ ಇಡೀ ಸ್ಯಾಲ್ರಿಯನ್ನ ತನ್ನ ಕುಟುಂಬಕ್ಕಾಗಿ ಮೀಸಲಿಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಹುಡುಗಿರು ಹ್ಮ್. ಅನ್ವಾಂಟೆಡ್ ರೀಲ್ಸ್ಗೋಸ್ಕರ, ಶೋಕಿಗೋಸ್ಕರ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಡಿಫ್ರೆಂಟ್ ಫೋಟೋಶೂಟ್ಸ್, ಅಂದ್ರೆ ಕೊಲ್ಯಾಬ್ ಮಾಡ್ಕೊಂಡು ಬೇರೊಬ್ಬರ ಜೊತೆ ಫೋಟೋಶೂಟ್ ಮಾಡ್ತಾರೆ ಅಂತಂದಾಗ ದುಡ್ಡು ಬರುವಂಥದ್ದು, ಚಾನ್ಸ್ಗೋಸ್ಕರ ಮಾಡುವಂಥದ್ದು ಒಂದ್ ಕಡೆ ಆದ್ರೆ,
ಒಂದು ವರ್ಗ ಆದ್ರೆ, ಇನ್ನೊಂದು ಕೆಲವರು ಅದೇನು ಹೇಳ್ತಾರಲ್ಲ, ನರಿನ್ ನೋಡ್ಬಿಟ್ಟು ನಾಯಿ ಇದ್ ಮಾಡ್ಕೊಂತು ಅಂತ ಹೇಳ್ಬಿಟ್ಟು ಹ್ಮ್ ಒಂದು ಗಾದೆ ಮಾತಿದೆ. ಸೊ ಹೌದು ಇನ್ನೊಬ್ರು ನೋಡ್ಕೊಂಡು ನಾವು ಬರೆ ಹೇಳ್ಕೊಳ್ಳುವಂತದ್ದಿರುತ್ತೆ. ಹೌದು ಸೊ ಆತರ ಅವ್ರ್ಯಾರೋ ಆತರ ಬದುಕ್ತಿದ್ದಾರೆ, ಇವ್ರು ಈ ತರ ತಗೊಂಡಿದ್ದಾರೆ. ಇವಾಗ ನೀವು ಆಗ್ಲೇ ಹೇಳ್ತಾ ಇದ್ರಿ ತೋರಿಕೆಗೋಸ್ಕರ ಅಂತ ಹೇಳ್ಬಿಟ್ಟು, ಅವ್ರು ಆತರ ಹೈಫೈ ಆಗಿರುವಂತ ಸ್ಯಾಂಡಲ್ಸ್ ತಗೊಂಡಿದ್ದಾರೆ, ಬಟ್ಟೆ ತಗೊಂಡಾಗ ನಾವು ಹಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಂದೆಗಾಗಿರ್ಬೋದು, ಗಂಡನ್ಗಾಗಿರ್ಬೋದು, ಈ ಒಂದಷ್ಟು ವರ್ಗದ ಹೆಣ್ಮಕ್ಳು ಪ್ರೆಷರ್ ಅನ್ನ ಹಾಕ್ತಿದ್ದಾರೆ. ಹೌದು ಸೊ ಎಲ್ಲೋ ಒಂದ್ ಕಡೆ ಇದರಿಂದನೇ ಸಂಸಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ತಂದೆ ಮಗಳ ಜೊತೆ ಬಾಂಧವ್ಯನಕ್ಕೆ ಒಂದು ಅಡ್ಡಿಗಾಲಾಗುವಂಥದ್ದು, ಗಂಡ ಹೆಂಡತಿ ಮಧ್ಯೆ ಒಂದು ವೈಮನಸ್ಸುಂಟಾಗುವಂಥದ್ದು ಆಗ್ತಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ತುಂಬಾ ಆಗ್ತಾ ಇದೆ. ಹ್ಮ್. ಈಗ ನೀವು ಏನ್ ಒಂದು ವಿಚಾರನ ತಗೊಂಡ್ರಿ, ಹ್ಮ್. ದಿನನಿತ್ಯ ನಾವು ನೋಡ್ತಾ ಇರುವಂತಹ ಕೇಳ್ತಾ ಇರುವಂತಹ ವಿಚಾರ ಇದು. ಹ್ಮ್. ಆಕ್ಚುಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದ್ಕಿಂತ ಅಥವಾ ನ್ಯೂಸ್ ಅಲ್ಲಿ ನೋಡೋದ್ಕಿಂತ ಇದು ಬಹಳ ಆಳವಾಗಿ ಹೋಗ್ತಾ ಇದೆ ಈ ವಿಚಾರ. ಹ್ಮ್. ಆ, ಎಲ್ಲದಕ್ಕೂ ಮೇನ್ ಕಾರಣ ಈ ತೋರಿಕೆ ಅನ್ನೋದೇ ಆಗ್ಬಿಟ್ಟಿದೆ. ಇದರಿಂದಾಗಿ ನೀವು ಹೇಳಿದಾಗೆ ಗಂಡನ ಮೇಲೆ ಒತ್ತಡ ಹಾಕೋದಾಗ್ಬೋದು, ತಂದೆ ಮೇಲೆ ಒತ್ತಡ ಹಾಕೋದಾಗ್ಬೋದು, ಖಂಡಿತವಾಗಿಯೂ ನಡೀತಾ ಇದೆ. ಈ ವಿಚಾರವಾಗಿ ಆಕ್ಚುಲಿ ನಾನು ಒಂದು 7 ವರ್ಷದ ಹಿಂದೆನೆ ಹ್ಮ್. ಆ, ಯಾರೋ ಸುಮ್ಮನೆ ಹೀಗೆ ಜನರಲ್ ಆಗಿ ಕೇಳಿದ್ರು, ಇವ್ನು ನೀವು ಸೆಲೆಬ್ರಿಟಿಯಾಗಿ ನಿಮ್ ಕೆಲಸ ನೀವೇ ಮಾಡ್ಕೋತೀರಾ ಅಂತ. ಹ್ಮ್. ನನಗೆ ಅರ್ಥವೇ ಆಗ್ಲಿಲ್ಲ. ಹ್ಮ್. ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ಸೆಲೆಬ್ರಿಟಿನ ಇನ್ಯಾರೋ ನನಗದು ಅರ್ಥನೇ ಆಗ್ಲಿಲ್ಲ. ಇನ್ನೂ ಅರ್ಥ ಆಗಿಲ್ಲ ನನ್ಗೆ ಪಾಯಿಂಟ್. ಇಮಿಡಿಯೇಟ್ಲಿ ನಾನು ಏನ್ ಮಾಡಿದೆ, ಹ್ಮ್. ಅವ್ರು ಇದು ತಪ್ಪು ತಿಳ್ಕೊಬೇಡಿ, ನಾನು ಯಾಕೆ ಹೇಳ್ದೆ ಅಂತ ಅಂದ್ರೆ ಸೆಲೆಬ್ರಿಟೀಸ್ದೇ ಒಂದು ಬೇರೆ ಜೀವನ ಇರುತ್ತಲ್ವಾ ಅಂತ. ಸೋಷಿಯಲ್ ಮೀಡಿಯಾಗ ಅವ್ರು ತೋರ್ಸೋದೇ ಬೇರೆ, ಹ್ಮ್. ಅಲ್ಲಿ ಹಿಂದ್ಗಡೆ ಅವ್ರು ಏನ್ ಒದ್ದಾಡ್ತಿರ್ತಾರೆ ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಬಿಟ್ಟಿದೀನಿ. ಹೌದು. ಮಂಜು ಅವರೇ, ನಮ್ಮ ಮ್ಯಾನೇಜರ್ಗಳು ಪಾಪ 2 ದಿನ ಏನಾದ್ರು ನಿಧಾನ ಮಾಡಿದ್ರೆ ಪೇಮೆಂಟು, ಹ್ಮ್. ಇವ್ರು ಹೋಗಿ ಅವ್ರಿಗೆ ಕುತ್ಕೆ ಕೈ ಹಾಕೋದು ಹೆಚ್ಚು. ನನ್ ಪೇಮೆಂಟ್ ಸಾರ್, ನನ್ ಕಮಿಟ್ಮೆಂಟ್ ನಿಮಗೆ ಗೊತ್ತಿಲ್ಲ, ಈಗ ನಂಗೆ ಈಗ ಪೇಮೆಂಟ್ ಆಗ್ಬೇಕು, ಈಗ ಆಗ್ಬೇಕು ಅಂತ ಇಟ್ಕೊಂಡು ಅಷ್ಟು ಕಮಿಟ್ಮೆಂಟ್ ಇರೋರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇರೋ ಬದುಕೇ ಬೇರೆ, ಹ್ಮ್. ಅವ್ರ ಹಿಂದೆ ಇರೋ ಬದುಕೇ ಬೇರೆ. ಹ್ಮ್. ಸೊ ನಾನೇನ್ ಮಾಡಿದೆ, ಅದಾದ ತಕ್ಷಣ ನನ್ನ ಮನೆ ನಾನೇ ಕ್ಲೀನ್ ಮಾಡೋದ್ರಿಂದ ಹ್ಮ್. ನನ್ನ ಮನೆ ಗುಡ್ಸಿ ಒರ್ಸೋದು ವಿಡಿಯೋ ಮಾಡಿ ಹ್ಮ್. ಅಪ್ಲೋಡ್ ಮಾಡಿದೆ. ಹ್ಮ್. ನನ್ನ ಮನೆ ನಾನೇ ಗುಡ್ಸೋದು, ನನ್ನ ಮನೆ ನಾನೇ ಒರ್ಸೋದು. ಹ್ಮ್. ಇದ್ರಲ್ಲಿ ನನ್ನ ಹೆಲ್ತ್ ಚೆನ್ನಾಗಿರುತ್ತೆ ಹೊರತು, ಹ್ಮ್. ಸಮಾಧಾನ ಇರುತ್ತೆ ಹೊರತು, ಇದರಲ್ಲಿ ನಾನು ಮುಜುಗರ ಪಡೋವಂಥದ್ದು ಏನೂ ಇಲ್ಲ. ಹ್ಮ್. ನನ್ನ ಮನೆ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಅದ್ರಲ್ಲಿ ಏನ್ ತಪ್ಪಿದೆ ಅಂತ. ಹ್ಮ್. ಇವತ್ತಿಗೂ ಕೂಡ, ಆಮೇಲೆ ನಮ್ಮ ಜನರು ಕೂಡ ಈ ಸೆಲೆಬ್ರಿಟೀಸು ಅಂತ ತುಂಬಾ ಅನಾವಶ್ಯಕವಾಗಿ ಅವ್ರನ್ನ ಮೇಲಿಟ್ಟಿದ್ದಾರೆ. ಹ್ಮ್. ಅದು ಅಗತ್ಯ ಇಲ್ಲ. ಮೆರೆಸ್ತಿದ್ದಾರೆ ಅಂತಾರೆ ಎಲ್ಲೋ ಒಂದ್ ಕಡೆ. ಒಂದ್ ಕಡೆನಾ, ಹ್ಮ್. ಎಲ್ಲಾ ಕಡೆ ಹ್ಮ್. ಏನ ಅವಶ್ಯಕತೆಗಿಂತ ಜಾಸ್ತಿನೇ ಮೆರೆಸ್ತಾ ಇದ್ದಾರೆ. ಇವತ್ತು ನಮ್ಮ ಧಾರಾವಾಹಿಗಳಲ್ಲಾಗ್ಬೋದು ಅಥವಾ 1-2 ಚಿಕ್ಕ ಸಿನಿಮಾಗಳಲ್ಲಿ ಮಾಡಿರೋ ಕಲಾವಿದರನ್ನ ಹಿಡಿಯಕ್ ಆಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ, ನಮ್ಮ ಜನರೇ ಅವರನ್ನ ಏನೋ ಒಂದು ಸೆಲೆಬ್ರಿಟಿ ಅನ್ನೋ ರೀತಿನಲ್ಲಿ ಅದನ್ನ ಇವರು ಮನಸ್ಸಿಗೆ ತಗೊಂಡು, ಹೌದು ನಾನು ಸೆಲೆಬ್ರಿಟಿ ಅನ್ನೋದು ಅದು ಅಗತ್ಯ ಇಲ್ಲ. ಇವತ್ತು ನೋಡಿ, ಸೈಲೆಂಟ್ ಆಗಿ ನಮಗೋಸ್ಕರ ನಿಜವಾಗ್ಲೂ ಪ್ರಾಣ ಕೊಡ್ತಾ ಇರೋ ಎಷ್ಟು ಸೈನಿಕರು, ಅವ್ರು ಸೆಲೆಬ್ರಿಟಿಗಳು. ನಮಗೋಸ್ಕರ ಜೀವ ಕೊಡ್ತಾ ಇದ್ದಾರೆ, ಅವರು ನಿಜವಾದ ಸೆಲೆಬ್ರಿಟೀಸು. ಹೌದು. ಸೊ ಇದನ್ನೇನ್ ಮಾಡಿದಾರೆ, ಅವ್ರು ತಲೆಗೆ ತಗೊಂಡು ಅದೇ ರೀತಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಹ್ಮ್. ಆಮೇಲೆ ಇವ್ರಿಗೊಂದು ಸೆಲೆಬ್ರಿಟಿ ಅಂದ ತಕ್ಷಣ ಕೆಲವ್ರಿಗೆ ಮಾತ್ರ ಅದು ಅಳವಡಿಸುತ್ತೆ. ಜನ ಹೌದು ಅವರು ಅಂದ್ರೆ ಮುಗಿ ಬೀಳ್ತಾರೆ, ಅವರಿಂದಾಗಿ ಒಂದು ಎಕಾನಮಿ ಮೇಲಿರುತ್ತೆ, ಅವರಿಂದಾಗಿ ಒಂದು ಇಂಡಸ್ಟ್ರಿ ನಡೀತಾ ಇರತ್ತೆ, ಅವರಿಂದಾಗಿ ಹೌದು ಅವರ ಒಂದು ರೀತಿಯಲ್ಲಿ ಬದುಕ್ಬೇಕು ಒಪ್ಕೊಳ್ಳೋಣ. ನವಿಲ್ ಕುಣಿಯೋದ್ ನೋಡಿ ಕೆಂಬುತ್ತ ಪುಕ್ಕ ತರ್ಕೊತ್ತು ಅನ್ನೋ ಹಾಗೆ ಅವ್ರು ಆ ರೀತಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಆ ಸ್ಟೈಲಲ್ಲಿ ಬದುಕಕ್ ಹೋಗ್ತೀನಿ ಅಂದ್ರೆ ಅದು ಮ್ಯಾಚ್ ಆಗಲ್ಲ. ಈಗ ನನ್ನ ಜೀವನ ಏನಿದೆ, ನಾನು ಆ ರೀತಿ ಬದುಕಬೇಕು. ನಾನು ಕಲಾವಿದೆ, ಅವರು ಕಲಾವಿದ್ರು ಅಂದ್ಬಿಟ್ಟು ನಾನು ಅವ್ರ ಜೊತೆ ಮ್ಯಾಚ್ ಮಾಡಕ್ ಹೋಗೋದು ತಪ್ಪದು. ಒಬ್ಬೊಬ್ರು ಇಂಡಿವಿಜುವಾಲಿಟಿಗೆ ನಮ್ಮ ಹೊಟ್ಟೆಗೆ ಎಷ್ಟು ಹಶ್ವಾಗುತ್ತೋ ನಾವು ಅಷ್ಟೇ ತಿನ್ನಕ್ ಸಾಧ್ಯ ಅಲ್ವಾ? ಇದು ಕೂಡ ಅದೇ ರೀತಿಯಾಗಿ ತಗೊಳ್ಬೇಕು. ಇದು ಎಲ್ಲದನ್ನು ನೋಡಿದ್ರೆ ಏನಾಗ್ತಾ ಇದೆ ಇವತ್ತು, ಈಗ ರೀಲ್ಸ್ ಅಲ್ಲಿ ನಾನು ಮೊನ್ನೆ ಯಾವ್ದೋ ಒಂದು ಕಾಲೇಜ್ಗೂ ಹೋದಾಗ ಮಾತಾಡಕ್ಕೆ ವಿದ್ಯಾರ್ಥಿಗಳ ಜೊತೆ ಇದೇ ಮಾತನ್ನ ಹೇಳಿದೆ. ರೀಲ್ಸ್ ಅನ್ನೋದೇನಾಗುತ್ತೆ, ಅದು ಮಾಡಿ ನೀವು ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ಲ, ನಿಮಿಷಕ್ಕೂ ಹೋಗಿ ಎಷ್ಟು ಲೈಕ್ಸ್ ಬಂತು, ಏನೇನ್ ಕಮೆಂಟ್ ಬಂತು, ಇದೇ ಹಾಡಿಗೆ ಅವಳಿಗೆ 2 ಮಿಲಿಯನ್ ಬಂದಿದೆ, ನನಗೆ ಇನ್ನೂ 500,000 ಬಂದಿದೆ, ನೆಕ್ಸ್ಟ್ ಆ ರೀತಿ ಮಾಡೋದಕ್ಕೆ ನಾನು ಇನ್ನೂ ಏನೇನ್ ಮಾಡ್ಬೇಕು, ಇನ್ನು ಎಷ್ಟು ಅಸಭ್ಯವಾದ ಬಟ್ಟೆನ ಹಾಕೊಳ್ಬೇಕು, ಅಥವಾ ಇನ್ನು ಏನೇನೋ ಥಾಟ್ಸ್ ಗಳು ಬರುತ್ತೆ. ನೆಮ್ಮದಿ ಹಾಳು. ಆ ಪ್ರೆಷರ್ನ ನೀವು ಖಂಡಿತ ಒಳಗಿಟ್ಕೊಳ್ಳಲ್ಲ. ನಿಮ್ಮ ಕುಟುಂಬದವ್ರ ಮೇಲೆ, ನಿಮ್ಮ ತಂದೆ ತಾಯಿ ಮೇಲೆ, ಅಥವಾ ಮದ್ವೆ ಆಗಿದೆ ನಿಮ್ಮ ಗಂಡನ ಮೇಲೆ ಅದು ಬಂದೇ ಬರುತ್ತೆ. ಈಗ ನಮ್ಮ ಮನಸ್ಥಿತಿ ಹೇಗಿರುತ್ತೋ, ಈಗ ನಾನು ತುಂಬಾ ಕೋಪದಲ್ಲಿ ಬಂದ್ರೆ ಇವತ್ತು ನನ್ನ ಇಂಟರ್ವ್ಯೂ ಎಲ್ಲ ಒಂಥರ ಅದೇ ಇದ್ರಲ್ಲಿ ಇರುತ್ತೆ ಅಲ್ವಾ? ನಾನೇನೋ ಒಂದು ಆಕ್ಸಿಡೆಂಟ್ ಮಾಡ್ಕೊಂಡು ಕಾರ್ ಗುದ್ಕೊಂಡು ಒಂದ್ ಇದ್ರಲ್ಲಿ ಬಂದ್ರೆ ಫ್ರಸ್ಟ್ರೇಷನ್ ಅಲ್ಲಿ ಮನ್ಸ್ ಹಾಗೆ ಇರುತ್ತೆ. ಅದನ್ನ ನಿಮ್ಮ ಮೇಲೂ ಹಾಕ್ತಿರ್ತೀನಿ, ಕಾರ್ಯಕ್ರಮದ ಮೇಲೂ ಅದು ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಮ್ಮ ಎನರ್ಜಿ ಏನಿರುತ್ತೆ ಅದೆಲ್ಲಾ ಕಡೆ ಸ್ಪ್ರೆಡ್ ಆಗತ್ತೆ. ಸಂತೋಷವಾಗಿರೋದಕ್ ಸಾಧ್ಯನೇ ಇಲ್ಲ. ಖಿನ್ನರಾಗಿ ಯುವ ಜನತೆ ಮಾಡ್ಕೊಂಡಂತ ಹಲವಾರು ನಿರ್ಧಾರಗಳನ್ನ ನಾವು ನೋಡೇ ಇದೀವಿ, ನ್ಯೂಸ್ಗಳಲ್ಲಿ ನೋಡೇ ಇದೀವಿ. ಅದೆಲ್ಲ ಯಾಕೆ ಆಗುತ್ತೆ ಅಂತಂದ್ರೆ, ಅವರಾಗೆ ಬೇಡದೇ ಇರುವಂತ ಸ್ಪರ್ಧೆಗಳನ್ನ ತಗೊಳ್ತಾರೆ.
ನಾನೇ ನೋಡಿದೀನಿ, ನೋಡು ಅದೇ ಹಾಡಿಗೆ ಅವಳಿಗೆ 2 ಮಿಲಿಯನ್ ವ್ಯೂಸ್ ಬಂದಿದೆ, ನನಗೆ 1/2 ಮಿಲಿಯನ್ ಬಂದಿದೆ, ಏನು ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಆಗಿದೆ? ಆ ರೀತಿಯಾಗಿ ಕಂಪೀಟ್ ಮಾಡೋದಾಗ್ಲಿ, ಹ್ಮ್. ಅವ್ರನ್ನ ತಿಂದ ಹಾಕ್ಬಿಡುತ್ತದು. ಹ್ಮ್. ಅದ್ರ ಬದಲು ನಿಮ್ಮ ನಿಜವಾದ ವ್ಯಕ್ತಿತ್ವನ ಬೆಳವಣಿಗೆ ಪಡಿಸ್ಕೊಳ್ಳೋದಕ್ಕೆ ಸಮಯ ಹಾಕಿ. ಹ್ಮ್. ಅದ್ ಯಾವತ್ತೂ ವೇಸ್ಟ್ ಆಗಲ್ಲ. ಹ್ಮ್. ನೀವೊಂದ್ ರೀಲ್ ಮಾಡಿದ್ರೆ ಅದು ಹೋಯ್ತು, ಅದರಿಂದ ಯಾರೋ ಕಂಪನಿಯವ್ರನ್ನ ದುಡ್ಡು ಮಾಡ್ಕೋತಾನೆ, ನೀವಲ್ಲ. ಹ್ಮ್. ನಿಮ್ಮ ವ್ಯಕ್ತಿತ್ವದ ಕಡೆಗೆ, ನಿಮ್ಮ ಒಂದು ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆಗೆ, ಹ್ಮ್. ನಿಮ್ಮ ಒಂದು ಏನ್ ಹೇಳ್ತಾರೆ ಸ್ಕಿಲ್ಸ್ ಏನಿರುತ್ತೆ ಹ್ಮ್. ಅದನ್ನ ಆ, ಹೆಚ್ಚಿಸ್ಕೊಳ್ಳೋದಕ್ಕೆ ನೀವು ಕೆಲಸ ಮಾಡ್ಬೇಕೇ ಹೊರತು ಅದು ಪರ್ಮನೆಂಟ್. ಅದು ಹ್ಮ್. ಹ್ಮ್. ಈಗ ನೀವೊಂದು ಆಕ್ಟಿಂಗ್ ಮಾಡ್ಬೇಕಂತ ಆಸೆ ಇದ್ರೆ ಆಕ್ಟಿಂಗ್ ಸ್ಕಿಲ್ಸ್ ನ ಕಲ್ತ್ಕೊಳ್ಳಿ, ಹ್ಮ್. ಅಥವಾ ಬರವಣಿಗೆ ಅಭ್ಯಾಸ ಇದೆಯಾ ಅದ್ರ ಕಡೆಗೆ ಹೆಚ್ಚಿಗೆ ಪುಸ್ತಕ ಓದಿ ಅದ್ರ ಕಡೆ ಗಮನ ಕೊಡಿ, ಇನ್ನೊಂದು ಗಮನ ಕೊಡಿ. ನಿಮ್ಮ ವೃತ್ತಿ ಜೀವನದ ಕಡೆ ಹೇಗ್ ಮುಂದುವರಿಬೇಕು, ಹ್ಮ್. ಇವೆಲ್ಲ ಏನಾಗುತ್ತೆ, ನಿಮ್ಮ ಚಿಂತನೆ ಕೂಡ ಸಕಾರಾತ್ಮಕವಾಗಿರುತ್ತೆ, ಹ್ಮ್. ನಿಮ್ಮ ಸುತ್ತಮುತ್ತ ಇರೋರ್ನು ನೀವು ಖುಷಿಯಾಗಿರ್ತೀರಾ. ಹ್ಮ್. ಸೊ ನಿಮ್ಮ ಮನಸ್ಸು ಯಾವಾಗ ಒಂದು ಪಾಸಿಟಿವ್ ಆಗಿ ಖುಷಿಯಾಗಿರುತ್ತೋ, ನಿಮ್ ಸುತ್ತಮುತ್ತ ಇರೋರು ಕೂಡ ಅಷ್ಟೇ ಖುಷಿಯಾಗಿರ್ತಾರೆ. ಹ್ಮ್. ಇಂಥ ಕಡೆಗೆ ಯುವಜನತೆ ಹೋಗ್ಬೇಕು ಅಂತ ನಾನು ಕೂಡ ಸಾಕಷ್ಟು ನನ್ನ ಸೋಷಿಯಲ್ ಮೀಡಿಯಾ ತೆಗೆದ್ರೆ ನೀವು ಅಂಥದ್ದೇ ನೋಡ್ತೀರಾ. ಹೌದು. ನಾನು ಎಂಥ ಬೇಡದಿರೋ ವಿಚಾರಗಳನ್ನ ಹಾಕೋದೇ ಇಲ್ಲ. ಹ್ಮ್. ನಮ್ಮ ಮೊದಲು ನಮ್ಮ ಕುಟುಂಬ, ಹ್ಮ್. ನಂತರ ನನ್ನ ಸೊಸೈಟಿ, ಹ್ಮ್. ನಂತರ ನನ್ನ ರಾಜ್ಯ, ಹ್ಮ್. ನನ್ನ ದೇಶ. ಹ್ಮ್. ಸೊ ಎಲ್ಲಾನು ಒಂಥರ ಹುರಿದುಂಬಿಸ್ಬೇಕೆ ಹೊರತು ಹ್ಮ್. ನೆಗೆಟಿವ್ ಥಿಂಗ್ಸ್ ಇಂದ ಕೆಳಗೆ ಇಳಿಯೋದಲ್ಲ ಅನ್ನೋದು ನನ್ನ ಸ್ಟ್ರಾಂಗ್ ಫೀಲಿಂಗ್. ಇನ್ನೊಂದು ವಿಚಾರ ಇದಕ್ಕೆ ಸೇರ್ಪಡೆ ಆಗುತ್ತೆ. ಮದುವೆಗೆ ದುಂದುವೆಚ್ಚ ಬೇಕಾ ಅಂತ. ಓ ಗಾಡ್. ಯಾಕಂದ್ರೆ ಒಬ್ಬೊಬ್ರು ಇತ್ತೀಚೆಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಏನ್ ಹೇಳ್ತೀರಾ, ಪ್ರೀ ವೆಡ್ಡಿಂಗ್ ವಿಡಿಯೋಸ್, ಇವಾಗ ಯಾವ್ದೋ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಬಂದಿದೆ ಅಂದ್ರೆ ಅವರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ಮತ್ತೆ ವಿಡಿಯೋ ಶೂಟ್ ತರ ಮಾಡ್ಬಿಟ್ಟು ಅವರ ಒಂದು ಸಾಂಗ್ಗೆ ಆಕ್ಟ್ ಮಾಡುವಂತದ್ದಾಗಿರ್ಬೋದು. ಒಬ್ಬೊಬ್ರದ್ದು ಒಂಥರ. ಇವಾಗ ದುಡ್ಡಿರುವಂತವ್ರು ತುಂಬಾ ಐಫೈ ಆಗಿ ಮಾಡ್ತಾರೆ. ಈ ಹಳಬರು ಹಿರಿಯರೆಲ್ಲ ಹೇಳ್ತಿದ್ರು ಒಂದು ಮಾತಿದೆ, ಎಷ್ಟೇ ಶ್ರೀಮಂತನಾದ್ರೂ ಕೂಡ ಮದುವೆಯಲ್ಲಿ ಒಂದಲ್ಲ ಒಂದು ಕುರುಗು ಅನ್ನೋದು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಒಬ್ರು ನೆಗೆಟಿವ್ ಪಾಯಿಂಟ್ ಅನ್ನೋದು ಹುಡುಕ್ತಾರೆ ಅಂತ. ನಾವು ನಮ್ಮ ಅಜ್ಜಿ ಹೇಳ್ತಿದ್ರು ನನಗೆ, ನೀನ್ ಎಷ್ಟೇ ಶ್ರೀಮಂತ ಆದ್ರೂ, ಎಷ್ಟೇ ವೆರೈಟಿ ಆಫ್ ಊಟ ಹಾಕಿದ್ರೂ ಕೂಡ ಜನ ಬಂದು ಊಟ ಮಾಡಿ ಏನೋ ಒಂದ್ ಚೆನ್ನಾಗಿಲ್ಲ ಅಂತ ಹೇಳೇ ಹೋಗ್ತಾರೆ. ಸತ್ಯ. ಸೊ ಅದ್ರ ಜೊತೆಗೆ ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಎಷ್ಟೇ ಶ್ರೀಮಂತರಾಗಿ ನಾವು ಮದುವೆ ಮಾಡಿದ್ರು ಕೂಡ ಜನ ಆವತ್ತಿಗೆ ಮರೆತು ಬಿಡ್ತಾರೆ. ನಿಜ. ಊಟ ಮಾಡ್ತಾರೆ, ಹೋಗ್ತಾರೆ, ಹೌದು. ಮನೆಗೆ ಮರೆತು ಬಿಡ್ತಾರೆ, ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಸೊ ಈ ಆಡಂಬರ, ಈ ಮದುವೆಗೆ ದುಂದುವೆಚ್ಚ ಅನ್ನೋದು ಬೇಕಾ ಅಂತ. ನೀವು ನನಗೆ ತುಂಬಾ ತುಂಬಾ ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು. ಹ್ಮ್. ಆ ಕುವೆಂಪು ಅವರ ಮಂತ್ರಮಾಂಗಲ್ಯ ಇದೆಯಲ್ಲ, ತುಂಬಾ ಅರ್ಥಪೂರ್ಣವಾದ ಮದುವೆ ಅದು. ನಮ್ಮ ತಂದೆಯವರು ಕುವೆಂಪು ಅವರ ದೊಡ್ಡ ಅಭಿಮಾನಿ. ಹ್ಮ್. ಸೊ ಅವರು ಕೂಡ ಅದೇ ರೀತಿ ನಾನು ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ರು. ನಂದು ಅದೇ ತರ ಎಲ್ಲ ಇತ್ತು. ಹ್ಮ್. ಅದು ನಾನು ಹುಟ್ಟಿ ಬೆಳೆದ ಮನೆ ಒಳಗೇನೆ ಸೂಪರ್. 20-30 ಜನದ ಜೊತೆ ಸೇರಿ ಮದುವೆ ಮಾಡ್ಕೊಳ್ಬೇಕು ಅಂತ ಎಲ್ಲ ನಿರ್ಧಾರನೂ ಆಗಿತ್ತು. ಹ್ಮ್. ಆದ್ರೆ ನಾನು ಅಮೆರಿಕಾದಲ್ಲಿ ಶ್ರೀನಿಧಿ ಅವ್ರನ್ನ ಭೇಟಿ ಮಾಡಿ ಹ್ಮ್. ಮದ್ವೆ ಆಗೋ ಬಂದಾಗ ನಮ್ಮ ತಂದೆಯವ್ರಿಗೆ ಜ್ಞಾಪಿಸ್ದೆ ನಾನು, ಹ್ಮ್. ಈ ರೀತಿಯಾಗಿ ಮಾಡೋಣ ಅಂತ. ಅವ್ರು ಹೇಳಿದ್ರು, ಇದ್ಯಾವಾಗ ಮದ್ವೆ ಆಗಿ ನನಗೆ 25 ವರ್ಷ, ಹ್ಮ್. 25 ವರ್ಷ ಆಗುತ್ತೆ ಜೂನ್ಗೆ. ಆ ಟೈಮಲ್ಲಿ ಹೇಗಿತ್ತು ಅಂತಂದ್ರೆ ಅಂತರ್ಜಾತಿ ವಿವಾಹ ಬಹಳ ಕಡಿಮೆ. ಸೊ ನಮ್ಮ ತಂದೆಯವರು, ನೋಡಮ್ಮ ನೀನು ನಮ್ಮ ಕಮ್ಯುನಿಟಿನಲ್ಲೇ ಮದ್ವೆ ಆಗಿದ್ರೆ ಆ ರೀತಿ ಮಾಡ್ಬೋದಾಗಿತ್ತು. ಹ್ಮ್. ಇದು ಅಂತರ್ಜಾತಿ ವಿವಾಹ ಆಗಿರೋದ್ರಿಂದ ಜನ ಏನಂತಾರೆ ಅಂದ್ರೆ, ನೋಡು ತಂದೆ ತಾಯಿಗೆ ಇಷ್ಟ ಇಲ್ಲದೆ ಏನೋ ಮಾಡ್ಬಿಟ್ರು. ಹ್ಮ್. ಆಮೇಲೆ ನಾನು ನಮ್ಮ ಮನೆಯಲ್ಲಿ ಒಬ್ಳೆ ಹೆಣ್ಮಗಳು, ಹ್ಮ್. 2-3 ಫ್ಯಾಮಿಲಿಗೆ ನಾನು ಒಬ್ಳೆ ಹೆಣ್ಮಗಳು. ಎಲ್ರು ಆಸೆ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಮಾಡ್ಬೇಕು ಅಂತ. ಆಮೇಲೆ ಅಂತರ್ಜಾತಿ ವಿವಾಹ ಆಗಿರೋದ್ರಿಂದ ಮೇನ್ ಆಗಿ ಜನ ಏನ್ ಮಾತಾಡ್ತಾರೆ ಅಂದ್ರೆ, ಹ್ಮ್. ತಂದೆ ತಾಯಿಗೆ ಏನೋ ಇಷ್ಟ ಇಲ್ಲದೆ ಮಾಡಿ ಕಳಿಸ್ಬಿಟ್ರು, ಹ್ಮ್. ಆ ಮಾತು ಬೇಡ ನನಗೆ. ಸೊ ಹಾಗಾಗಿ ಅದ್ದೂರಿಯಾಗಿ ಮಾಡ್ಬೇಕು ಅಂತ ನಮ್ಮ ತಂದೆಯವ್ರು ಹೇಳಿದ್ರು. ಹ್ಮ್. ತುಂಬಾ ಬೇಜಾರಾಯ್ತು ನನ್ಗೆ. ನನ್ ಜೀವನ ಪೂರ್ತಿ ಒಂದು ಆಸೆ ಇಟ್ಕೊಂಡಿದ್ದು ಇವಾಗ ಹೀಗಾಗೋಯ್ತಲ್ಲ ಅಂತ. ನಮ್ಮ ತಂದೆಯವ್ರಿಗೆ ನನ್ ಮದ್ವೆಗೋಸ್ಕರ ಸಾಲ ಮಾಡ್ಬೇಕಾದಂತ ಪರಿಸ್ಥಿತಿ ಬಂತು. ಹ್ಮ್. ನಾ ಇಮಿಡಿಯೇಟ್ಲಿ ಹೇಳ್ದೆ, ಆಯ್ತು ನೀವು ಅಂದ್ಕೊಂಡ್ ಹಾಗೆ ನಿಮ್ ಪ್ರಕಾರವಾಗಿ ಚೆನ್ನಾಗೆ ಮಾಡಿ, ಹ್ಮ್. ಆದ್ರೆ ಒಂದ್ ಷರತ್ತು. ಹ್ಮ್. ಏನು ಅಂತಂದ್ರೆ, ನಂಗೆ ಮುಂಚೆಯಿಂದ ಒಂದು ಆಸೆ ಇತ್ತು ಚಿಕ್ಕ ವಯಸ್ಸಿಂದ, ನನ್ನ ಮದ್ವೆ ಖರ್ಚು ಪೂರ್ತಿ ನಾನೇ ಹಾಕೋಬೇಕು. ಅದು ನಮ್ ತಂದೆ ಕಲ್ಲ ಹಾಕಿಸ್ಬಾರ್ದು ಅಂತ. ನಮ್ ತಂದೆಯವರು ಸದ್ಯ ಒಪ್ಕೊಂಡ್ರು. ಹ್ಮ್. ಅವರು ನಮ್ಮ ಮನೇಲಿ ತಾರತಮ್ಯ ಮಾಡ್ಲಿಲ್ಲ. ಹ್ಮ್. ಇವಳು ಹೆಣ್ಣು ಹುಡುಗಿ, ಇವಳು ಗಂಡ್ ಮಗ ಅಂತ ತಾರತಮ್ಯ ಮಾಡ್ಲೇ ಇಲ್ಲ ಪಾಪ. ಹ್ಮ್. ಇಲ್ದಿದ್ರೆ ನನ್ನ NCCಗೆಲ್ಲ ಪಾಪ ಬಿಡ್ತಾನೆ ಇರ್ಲಿಲ್ಲ ಅವರು. ಹೌದು. ಸೊ ಹಾಗಾಗಿ ಆಯ್ತು ಅಂತ ಒಪ್ಕೊಂಡ್ರು. ಹ್ಮ್. ಸೊ ನನ್ನ ಖರ್ಚು ನಾನೇನು ಚೂರುಪಾರು ಹಣ ಉಳಿತಾಯ ಮಾಡಿದ್ನೋ ಅದ್ರಲ್ಲೇ ಮಾಡಿದ್ವಿ. ಹ್ಮ್. ಪ್ಲಸ್ ನಾನೊಂದ್ 4-5 ಲಕ್ಷ ಸಾಲ ಮಾಡ್ಬೇಕಾಗಿ ಬಂತು. ಹ್ಮ್. ಸಾಲ ಮಾಡಿ ನಂತರ ತೀರಿಸ್ಕೊಂಡೆ ನಾನು. ಹ್ಮ್. ಆದ್ರೆ ನಾನು ತುಂಬಾ ಅಗೇನ್ಸ್ಟ್ ಆಗಿದ್ದೀನಿ ಹ್ಮ್. ಗ್ರ್ಯಾಂಡ್ ಮದ್ವೆಗೆ. ಹ್ಮ್. ಯಾಕೆ ಅಂತಂದ್ರೆ, ಈಗ ಹಣ ಇರೋರ್ ವಿಚಾರ ಬೇರೆ. ಹ್ಮ್. ತುಂಬಾ ಜನ ನೀವು ಅಬ್ಸರ್ವ್ ಮಾಡಿರ್ಬೋದು ಮಂಜು ಅವರೇ, ಹ್ಮ್. ನಮ್ಮ ಹಳ್ಳಿಗಳಲ್ಲಿ ಒಂದೊಂದು ತೋಟನ, ಒಂದೊಂದು ಗದ್ದೆನ ಹ್ಮ್. ಇವಳು ಮದುವೆಗೆ ಮಾರಕ್ಕೆ ಅಂತಾನೆ ಇಟ್ಟಿರ್ತಾರೆ. ಹೌದು.
ನನ್ನ ಮಗಳ ಮದ್ವೆಗೋಸ್ಕರ ಈ ಜಾಗ ಅಂತಾರೆ. ಹ್ಮ್. ಅಂದ್ರೆ ಅದೇನ್ ಅರ್ಥ ನಂಗೆ ಮುಂಚೆ ಅರ್ಥ ಆಗ್ತಿರ್ಲಿಲ್ಲ. ಹ್ಮ್. ಏನು ಅಂದ್ರೆ ಅದನ್ನ ಮಾರಿ ಮದ್ವೆ ಮಾಡೋದು. ಹ್ಮ್. ಆ ಪರಿಸ್ಥಿತಿನಲ್ಲಿ ಮದ್ವೆ ಮಾಡ್ಕೋಬೇಕಾ? ಅದೇ. ಆಮೇಲೆ ಹೆಣ್ಮಕ್ಳಿಗಾದ್ರೂ ಒಂದು ಆಲೋಚನೆ ಬರಬಾರ್ದಾ? ಹ್ಮ್. ಈಗ ನಂಗೆ ಅಣ್ಣ ಇದ್ದಾನೆ, ನಂಗೆ ಹ್ಮ್. ತಮ್ಮ ಇದ್ದಾನೆ, ಅಥವಾ ನಮ್ಮ ತಂದೆ ಹ್ಮ್. ಅದನ್ನ ಮಾರಿ ಅಥವಾ ಸಾಲ ಮಾರಿ ಅಂತ ಪರಿಸ್ಥಿತಿಯಲ್ಲಿ ನಾನ್ ಮದ್ವೆ ಆಗ್ಬೇಕಾ? ಹ್ಮ್. ಅಂತ ಆಡಂಬರ ಏನಕ್ಕೆ ಬೇಕು? ಹ್ಮ್. ಈಗ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಹೇಳ್ತಾರೆ. ಹ್ಮ್. ನಾನು ಇನ್ನೂ ಒಂದು ಹೆಜ್ಜೆ ಹೆಚ್ಚಾಗಿ ಹೋಗಿ ಹೇಳ್ತೀನಿ, ನಿಮ್ ಹತ್ರ ಅಷ್ಟು ದುಡ್ಡು ಇದ್ರೂನು ಸಹ ಹ್ಮ್. ಅದಕ್ಕೆ ದುಡ್ಡು ವೆಚ್ಚ ಯಾಕೆ ಮಾಡ್ತೀರಾ? ಹ್ಮ್. ಸೊ ಹಾಗಾಗಿ ನಾನು ಇದಕ್ಕೆ ಯಾವತ್ತೂ ಸಮ್ಮತವನ್ನ ನೀಡಿದವಳು ಅಲ್ಲವೇ ಅಲ್ಲ. ಹ್ಮ್. ಕಂಪ್ಲೀಟ್ ಆಗಿ ಇದಕ್ಕೆ ಅಗೇನ್ಸ್ಟ್ ಆಗಿದ್ದೀನಿ ನಾನು. ನೀವ್ ಹೇಳ್ದಾಗೆ ಹೋಗ್ತೀವಿ ಒಂದ್ ಮದ್ವೆ, ವರ್ಷಕ್ಕೊಂದ್ 20 ಮದ್ವೆ ಅಟೆಂಡ್ ಮಾಡಿ ಬಂದಿರ್ತೀವಿ. ಹ್ಮ್. ಯಾವ ಮದ್ವೆಲಿ ಏನ್ ಊಟ ಮಾಡಿದ್ವಿ ಅಂತಾನೂ ನೆನಪಿರಲ್ಲ, ಯಾವ ಮದ್ವೆಲಿ ಏನ್ ಡೆಕೋರೇಷನ್ ಇತ್ತು ಅಂತಾನೂ ನೆನಪಾಗಲ್ಲ. ಹ್ಮ್. ಈಗ ನಾನೇ ನನ್ ಮದ್ವೆ ಆಲ್ಬಮ್ ಯಾವಾಗ ನೋಡಿದೀನೋ ಗೊತ್ತಿಲ್ಲ. ಹ್ಮ್. ವಿಡಿಯೋ ಅಂತೂ ಸತ್ಯವಾಗಿ ಹೇಳ್ತೀನಿ ಮಂಜು ಅವರೇ, ಒಂದು ಸಲನೂ ವಿಡಿಯೋ ನೋಡಿಲ್ಲ. ಫುಲ್ ಒಂದ್ಸಲನೂ ನೋಡಿಲ್ವಾ? ಫುಲ್ ಒಂದು ಸಲನೂ ನಾನು ವಿಡಿಯೋ ನೋಡಿಲ್ಲ. ಫೋಟೋಸ್ ನೋಡಿದೀನಿ, ಫೋಟೋ ಹ್ಮ್. ಆಲ್ಬಮ್ ನೋಡಿದೀನಿ, ಹ್ಮ್. ವಿಡಿಯೋ ಒಂದು ಸಲನೂ ನೋಡಿಲ್ಲ ಫುಲ್ ಕೂತ್ಕೊಂಡು. ಹ್ಮ್. ಹ್ಮ್. ಅದಕ್ಕೆ ಎಷ್ಟು ಅಂದ್ರೆ ನಾವೇನು ಅಷ್ಟು ಖರ್ಚು ಮಾಡಿಲ್ಲ ಬಿಡಿ. ಹ್ಮ್. ಬಟ್ ಮಾಡೋರಿಗೆ ಹೇಳೋದು, ಅಷ್ಟು ದುಂದು ವೆಚ್ಚ ಯಾಕೆ ಬೇಕು? ಹ್ಮ್. ಆಮೇಲೆ ಯಾರನ್ನೂ ಮೆಚ್ಚಕ್ಕಂತೂ ಆಗಲ್ಲ ಇಲ್ಲಿ. ಹೌದು. ನೀವ್ ಹೇಗೇ ಮಾಡಿದ್ರು ಯಾರನ್ನೂ ಮೆಚ್ಚಕ್ ಆಗೋದೇ ಇಲ್ಲ. ಹ್ಮ್. ಮತ್ ಕಂಪೇರ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ, ಹ್ಮ್. ಅಯ್ಯೋ ಅವ್ರ ಮದ್ವೆಲಿ ಹೇಗಿತ್ತು ಗೊತ್ತಾ, ಹೀಗಿತ್ತು ಗೊತ್ತಾ, ಹಾಗಿತ್ತು ಗೊತ್ತಾ ಅಂತ. ಹೌದು. ಸೊ ಹಾಗಾಗಿ ಮದ್ವೆ ಅನ್ನೋದು ಬಹಳ ದುಂದು ವೆಚ್ಚ ಅಂತ ನನಗನ್ಸುತ್ತೆ. ಅದ್ರಲ್ಲೂ ಹ್ಮ್. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರಿಗೆ ಹ್ಮ್. ಅದು ಒಂದು ಹೊರೆನೇ ಹೊರತು ಹ್ಮ್. ಅದರಿಂದ ಖುಷಿಯಾದವ್ರು ಯಾರು ಇಲ್ಲ. ನೀವ್ ಯಾವ್ದೇ ಮದ್ವೆಲಿ ತಂದೆಯ ಮುಖವನ್ನ ನೋಡಿ, ಹೌದು. ಕರುಳು ಕಿತ್ತು ಬರುತ್ತೆ. ಅದೇ ವಿಚಾರಕ್ಕೆ ನಾನು ನಮ್ಮ ತಂದೆಯವರಿಗೆ ನಾನು ಷರತ್ ಹಾಕಿದ್ದೆ, ಹ್ಮ್. ನೀವ್ ಹೇಳ್ದಾಗೆ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ತೀನಿ, ಆದ್ರೆ ಅದ್ ಖರ್ಚು ಪೂರ್ತಿ ನಂದಿರ್ಬೇಕು ಅಂತ. ಆ ಒಂದು ಹೊರೆನವ್ರಿಗೆ ಕೊಡೋದಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ. ಹ್ಮ್. ಯೋಚನೆ ಮಾಡಿ, ಎಷ್ಟು ತಂದೆಯಂದಿರು, ಎಷ್ಟು ತಾಯಂದಿರು ಯಾವತ್ತೂ ಮಾಡಿಲ್ದಿರೋ ಸಾಲನ ಮಗಳು ಮದ್ವೆಗೋಸ್ಕರ ಮಾಡಿರ್ತಾರೆ. ಖಂಡಿತವಾಗಿ. ಎಷ್ಟೊಂದ್ ಮನೆಯಲ್ಲಿ ಅಣ್ಣ ತಮ್ಮದಿರು ಮಾಡಿರ್ತಾರೆ. ಹ್ಮ್. ನನ್ ತಂಗಿ ಮದ್ವೆ ಮಾಡ್ಬೇಕು ಅಂತ ಎಷ್ಟು ಗಂಡು ಮಕ್ಳು ಹ್ಮ್. 40 ವರ್ಷ ಆದ್ರೂ ಮದ್ವೆ ಆಗಿಲ್ಲ. ಹ್ಮ್. ಜೀವನ ಪೂರ್ತಿ ಕೆಲಸ ಮಾಡಿದ್ದಾರೆ ತಂಗಿ ಮದ್ವೆ ಮಾಡಕ್ಕೆ, ಹ್ಮ್. ಅಥವಾ ಅಕ್ಕನ್ ಮದ್ವೆ ಮಾಡಕ್ಕೆ. ಹ್ಮ್. ಇದು ಖಂಡಿತ ಬದಲಾಗ್ಬೇಕು ನನ್ನ ಪ್ರಕಾರ ಮಂಜು ಅವರೇ. ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ನೋಡಿ, ಹ್ಮ್. ಸಾಲ ಮಾಡಿ ಯಾರು ಮದ್ವೆ ಆಗಲ್ಲ. ಹ್ಮ್. ಅವ್ರಿಗೆ ಎಷ್ಟಿದೆಯೋ ಅದ್ರ ಆಳ್ತಕ್ಕ ಹಾಕ್ತಾರೆ. ಹ್ಮ್. ನನ್ನ ಹತ್ರ ಇಷ್ಟೊಂದು ದುಡ್ಡು ಇದೆಯಾ, ಆಯ್ತಪ್ಪ, ಹ್ಮ್. ಏನೋ ದುಡ್ಡು ಬಂದಿದೆ, ಬಾ ಗ್ರ್ಯಾಂಡ್ ಆಗಿ ಮಾಡೋಣ. ಹ್ಮ್. ಇಲ್ವಾ ದುಡ್ಡು, ಹ್ಮ್. ಆಯ್ತು ಇಷ್ಟಲ್ಲೇ ಮುಗಿಸೋಣ. ಹ್ಮ್. ನಮ್ಮಲ್ಲಿ ಆ ಮನಸ್ಥಿತಿ ಬರ್ಬೇಕು ಅಂತ ಅನ್ಸುತ್ತೆ. ಯಾರೇನ್ ಮಾತಾಡ್ಕೊಂಡ್ರೆ ನಮ್ಗೇನಾಗ್ಬೇಕು? ಕರೋನಾ ಟೈಮಲ್ಲಿ ನೋಡಿ ಅದೊಂದು ಒಳ್ಳೇದಾಯ್ತು. ಹೌದು. ಎಂತ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು 10 ಜನನ್ ಕರೆದು ಮದುವೆ ಮಾಡ್ಕೊಂಡಿದ್ದಾರೆ. ಹೌದು. ಬಹಳ ಸಂತೋಷ ಆಗಿತ್ತು ನನ್ಗೆ. ಅದ್ ಹಾಗೆ ಮುಂದುವರಿಯುತ್ತೆ ಅನ್ಕೊಂಡೆ, ಬಟ್ ಇಲ್ಲ, ಕರೋನಾ ಮರ್ತು ಮುಗಿದ ಬಿಟ್ರು. ಮೇಲೆ ಅದನ್ನು ಮರ್ತು ಬಿಟ್ರು ಜನ. ಜನ ಮರ್ತು ಬಿಟ್ರು ಅದನ್ನ. ಇನ್ನೊಂದು ವಿಚಾರ ಮೇಡಮ್, ಬಿಕಾಸ್ ಹಾ. ಯಾಕಂತಂದ್ರೆ ಮದುವೆಯಲ್ಲಿ ವೆರೈಟಿ ಆಫ್ ಫುಡ್ ನ ಮಾಡಿಸ್ತಾರೆ. ಹಾ. ಸೊ ನಮ್ ಜನ ಏನು ಅಂತಂದ್ರೆ ಒಂದ್ ಕಡೆ ಅವ್ರ ಆರೋಗ್ಯ ದೃಷ್ಟಿಕೋನದಿಂದ ಆದ್ರೆ, ಇನ್ನೊಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಟೇಸ್ಟ್ ನೋಡ್ಬೇಕು ಅಂತ ಆದ್ರೂ ಹಾಕ್ಸ್ಕೊಂತಾರೆ. ಬಟ್ ಆ ತಂದೆಯ ಪರಿಶ್ರಮ, 4 ಜನಕ್ಕೆ ಊಟ ಹಾಕ್ಸ್ಬೇಕು, ನನ್ ಮಗಳ ಟೈಮಲ್ಲಿ 4 ಜನ ಹೊಟ್ಟೆ ತುಂಬಾ ಊಟ ಮಾಡಿ ಮನಸ್ಸು ತುಂಬಾ ಹಾರೈಸ್ಬೇಕು ಅನ್ನೋಂಥದ್ದು ಇರ್ತೈತೆ. ಬಟ್ ನಮ್ ಜನ ಏನ್ ಮಾಡ್ತಾರೆ, ಆ ವೆರೈಟಿ ಮಾಡೋರ, ಓಕೆ ಆಯ್ತು ಹಾಕ್ಸ್ಕೊಳ್ಳೋಣ, ಟೇಸ್ಟ್ ನೋಡೋಣ. ಆ ಟೇಸ್ಟ್ ನೋಡಕ್ ಹೋದ್ರ ಹಾಕ್ಸ್ಕೊಂತಾರೆ, ಬಟ್ ಅದನ್ನ ಎಲೆ ತುಂಬಾ ಅಯ್ಯೋ. ಹಾಕಿರೋದನ್ನ ಅರ್ಧ ಎಲೆ ಹಂಗೆ ಬಿಟ್ಟಿರ್ತಾರೆ. ಅನ್ನನ ಎಲ್ಲೋ ಒಂದ್ ಕಡೆ ತುಂಬಾ ವೇಸ್ಟ್ ಮಾಡ್ತಾರೆ. ಓ ಮಂಜು ಅವರೇ, ನೀವು ಇವತ್ತು ಏನ್ ನನ್ನ ಮನ್ಸನ್ನ ರೀಡ್ ಮಾಡಿದಿರೋ ಏನೋ ಗೊತ್ತಿಲ್ಲ. ನೀವು ಎಲ್ಲ ನಾನೊಂಥರ ಕಿರಿಕ್ ಮಾಡೋ ಟಾಪಿಕ್ಸ್ನೇ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನು ಎಷ್ಟು ಮದುವೆ ಮನೆಗಳಲ್ಲಿ ಜಗಳ ಆಡಿದ್ದೀನಿ ಗೊತ್ತಾ? ಹ್ಮ್. ನನ್ನ ಎದುರುಗಡೆ ಊಟ ಕೂತಿರ್ತಾರಲ್ಲ, ಹ್ಮ್. ಅವ್ರಿಗೆ ಓಪನ್ ಆಗಿ ಹೇಳಿದೀನಿ ನಾನು, ಹ್ಮ್. ನೀವು ತಿನ್ನಲ್ಲ ಅಂದ್ರೆ ಯಾಕ್ರಿ ಹಾಕಿಸ್ಕೊಂಡ್ರಿ? ಹ್ಮ್. ನಿಮ್ ಪಕ್ಕದ ಮಗುನೋ ನಿಮ್ ಗಂಡನ ಎಲೆಯಿಂದನೋ ಒಂಚೂರು ಟೇಸ್ಟ್ ಮಾಡ್ಬೋದಿತ್ತು ತಾನೇ. ಹೌದು. ಅವ್ರು ಹಾಕುವಾಗ ಏನ್ ಮಾಡ್ತಾ ಇದ್ರಿ ಮಂಜೂರೇ, ನೀವು ನಂಬಲ್ಲ. ಹ್ಮ್. ನನ್ ಗಂಡ ಆಗ್ಬೋದು, ನನ್ನ ಹ್ಮ್. ಅತ್ತೆ ಮಾವ, ನನ್ನ ಮಕ್ಕಳು ಕೂಡ ಈಗಲ್ಲ, ಚಿಕ್ಕ ವಯಸ್ಸಿನಿಂದ ಹಿಡಿದು ಹ್ಮ್. ಬೇಡ ಅಂತಾರೆ. ಅಲ್ಲಿಂದ ಬಡಿಸುವಾಗ್ಲೇನೆ ಬೇಡ ಅಂತಂದ್ರೆ ಬೇಡ ಅಂತಾರೆ. ಹ್ಮ್. ಹಾಕಿಸ್ಕೊಂಡ್ರೆ ಆ ಸೈಡಲ್ಲಿ ಉಪ್ಪಿರುತ್ತೆ ನೋಡಿ, ಹ್ಮ್. ಅದ್ ಬಿಟ್ಟು ಹ್ಮ್. ಕರ್ಬೇವಿನ ಎಲೆ ಕೂಡ ಎಲೆ ಮೇಲೆ ಇರಲ್ಲ. ಆ ರೀತಿಯಾಗಿ ಮುಗಿಸಿರ್ತೀವಿ. ಹ್ಮ್. 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 ಎಷ್ಟೊಂದ್ ಜನ ನಾನು ಕೇಳಿದಾರೆ, ನೀವೇನು ಊಟ ಹಾಕಿಸ್ಕೊಂಡ್ರ ಅಥವಾ ಎಲೆ ಖಾಲಿ ಇದೆಯಾ ಅಂತ. ಆ ಮಟ್ಟಿಗೆ ನಾನು ಕ್ಲೀನ್ ಮಾಡಿರ್ತೀನಿ ಹ್ಮ್. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ. ಹ್ಮ್. ಹ್ಮ್. ಯಾವುದೇ ಮದ್ವೆ ಎಂಗೇಜ್ಮೆಂಟ್ ನೀವು ಎಲ್ಲೇ ನೋಡಿ, ನನ್ನ ಎಲೆ ಮೇಲೆ ಏನೂ ಇರಲ್ಲ. ಹ್ಮ್. ಮಕ್ಕಳು ಕೂಡ ಅದೇ ಅಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ. ಹ್ಮ್. ಆದ್ರೆ ಅಕ್ಕಪಕ್ಕ ಹೀಗೆ ಕಣ್ಣು ಆಡಿಸ್ಬಿಟ್ರೆ ನನ್ಗೆ ಕರುಳು ಕಿತ್ತು ಬರುತ್ತೆ. ಹೌದು. ಒಂದೊಂದು ಎಲೆನಲ್ಲಿ ಎಲ್ಲ ಹಾಗೆ ಇರುತ್ತೆ ಮಂಜೂರೇ. ಹ್ಮ್. ಅದ್ ಹೇಗಾದ್ರೂ ಅವ್ರು ಆ ಎಲೆನ ಆ ರೀತಿ ಬಿಟ್ಟು ಎದ್ದು ಹೋಗ್ತಾರೋ ಹ್ಮ್. ನನಗಂತೂ ಗೊತ್ತಿಲ್ಲ. ಹ್ಮ್. ಬೇಡ ಅನ್ನಕ್ ಏನ್ ಪ್ರಾಬ್ಲಮ್ಮು? ಹ್ಮ್. ಈಗ ಬಡ್ಸಕ್ ಬರ್ತಾರಲ್ವಾ, ಹ್ಮ್. ಬೇಡ ಅಂದ್ರೆ ಆಯ್ತಪ್ಪ, ಯಾರು ಪಾಪ ನಿಮ್ಗೆ ಫೋರ್ಸ್ ಮಾಡಿ ಯಾರು ಹಾಕಲ್ಲ, ಹ್ಮ್. ಆಯ್ತು ಅಂತ ಮುಂದೆ ಹೋಗ್ತಾರೆ. ಹ್ಮ್. ಹಾಕಿಸ್ಕೋಬೇಡಿ. ಹೌದು. ನಿಮ್ಗೆ ಹೊಟ್ಟೆ ತುಂಬಿದ್ಯಾ, ಬೇಡ ಸಾಕು ಅಂತ ಹೇಳಿ. ಹ್ಮ್. ತಿನ್ನೋ ಅಷ್ಟಿದ್ರೆ ಮಾತ್ರ ತಗೊಳ್ಳಿ. ಹ್ಮ್. ಮೊನ್ನೆ ಶೂಟಿಂಗ್ ಅಲ್ಲ ಈ ವಿಚಾರಕ್ಕೆ ಒಂದು ಹುಡುಗಿಗೆ ಸರಿಯಾಗಿ ಬೈದ್ಬಿಟ್ಟು ಬಂದೆ. ಹ್ಮ್. ಊಟ ತರಿಸಿರ್ತಾರಲ್ಲ ಹ್ಮ್. ಇದ್ರಲ್ಲಿ, ಹೌದು. ಅದ್ರಿಂದನೇ ತಿನ್ನಕ್ ಶುರು ಮಾಡಿದ್ರು. ಹ್ಮ್. ನಾನಂದೆ ಇದ್ರಲ್ಲಿ ಅಷ್ಟು ತಿಂತ್ಯಮ್ಮ ಅಂದೆ. ಹ್ಮ್. ಇಲ್ಲ ಡೌಟ್ ಅಂದ್ಲು. ಹ್ಮ್. ಮತ್ತೆ ಯಾಕೆ ಅದರಿಂದ ತಿಂತಾ ಇದೀಯಾ? ಹ್ಮ್. ಎಷ್ಟೆಷ್ಟು ಬೇಕೋ ಅಷ್ಟನ್ನ ನಿನ್ ತಟ್ಟೆಗೆ ಬಡ್ಸ್ಕೊಂಡ್ ತಿನ್ಬೇಕು ತಾನೆ. ಹ್ಮ್. ಮಿಕ್ಕಿದಿನ ಇನ್ಯಾರೋ ತಿನ್ಕೋತೀವಿ ತಾನೆ. ಹೌದು. ಅದ್ರಿಂದನೇ ತಿಂದು ಬಿಟ್ರೆ ಹ್ಮ್. ಸಾಕಪ್ಪ ಎಸಿ
ಅಂತ ಕೊಡ್ತೀರಾ ನೀವೀಗ. 100%. ಡೌಟ್ ಮೇಡಮ್ ನಾನು ಫುಲ್ ಮುಗ್ಸಲ್ಲ ಅಂದ್ಲು. ಹಾಗಾದ್ರೆ ಎಸಿತೀರಾ ಅದನ್ನ? ಹ್ಮ್. ಅಷ್ಟು ಅನ್ನನ? ಆ ಅನ್ನನ ರೆಡಿ ಆಗ್ಬೇಕು ಅಂತಂದ್ರೆ ಭಟ್ರು ಎಷ್ಟು ಕಷ್ಟಪಟ್ಟಿರ್ಬೇಕು, ರೈತ ಎಷ್ಟು ರೈತ ಎಷ್ಟು ದುಡ್ದಿರ್ತಾನೆ, ಮಳೆ ನೀರು ಹ್ಮ್. ಕಾಯ್ಕೊಂಡು ಪಾಪ ಒದ್ದಾಡ್ಕೊಂಡು ಬೆಳೆದಿರ್ತಾರೆ. ಹ್ಮ್ ಅದು ಆ ಸಮಯ ಇದು ಏನಂತಾರೆ, ಆ ಒಂದು ಪ್ರಜ್ಞೆ ಇಲ್ಲ ಅಂತ ಅಂದ್ರೆ ಮಂಜೂರೆ ಅದು ಹೇಳಿ ಆಗಲ್ಲ. ಹ್ಮ್. ನನ್ ಮಗಳು ಒಂದ್ಸಲ ಬರೀ 5 ವರ್ಷ ಇತ್ತು ಅವಳಿಗೆ. ಅವಳು ಮದುವೆ ಮನೆಯಲ್ಲಿ ಯಾರಿಗೂ ಕೇಳೇ ಬಿಟ್ಲು ಗೊತ್ತಾ. ಹಾಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಅಂತ ಬಾಯ್ ಬಿಟ್ಟು ಕೇಳ್ತದು. ಸೂಪರ್. ಅದಕ್ಕೆ ಅವ್ಳು, ಇಲ್ಲ ನನ್ಗೆ ಸಾಕಾಯ್ತು ಅಂದ್ರೆ ಮತ್ತೆ ಯಾಕೆ ಹಾಕಿಸ್ಕೊಂಡ್ರಿ ಹ್ಮ್. ಅಂತ ಅಷ್ಟು ಇನ್ನೋಸೆಂಟ್ ಆಗಿ ಕೇಳಿದಾಳೆ. ಹ್ಮ್. ಇವತ್ತು ನನ್ ಮಕ್ಕಳು ಅವ್ರು ತಿನ್ನೋದನ್ನಷ್ಟೇ ಬಡಿಸ್ಕೋತಾರೆ. ಹ್ಮ್. ಇದನ್ನ ಹೇಗ್ ಪ್ರಜ್ಞೆ ಬರ್ಸ್ಬೇಕು ಅಂತ ನನಗಂತೂ ಗೊತ್ತಿಲ್ಲ. ಇತ್ತೀಚೆಗೆ ಛತ್ರಗಳಲ್ಲಿ ಹಾಕಿದ್ದಾರೆ. ಹ್ಮ್. ಎಲ್ಲಾ ಛತ್ರದಲ್ಲೂ ಹಾಕಿರ್ತಾರೆ. ಹ್ಮ್. ನಿಮಗೆ ಬೇಕಾದಷ್ಟನ್ನೇ ಬಡಿಸ್ಕೊಳ್ಳಿ, ಹ್ಮ್ ಎಲೆ ಮೇಲೆ ಬಿಡಬೇಡಿ. ಹ್ಮ್ ನೀವು ಮದ್ವೆ ಮನೆಯಲ್ಲಿ ಉಳಿದಂತ ಅನ್ನವನ್ನ ಹ್ಮ್. ಈ ನಂಬರ್ ಕರೆ ಮಾಡಿ ಅವ್ರು ಬಂದ್ ತಗೊಂಡ್ ಹೋಗಿ ಅನ್ನ ಇಲ್ದೇ ಇರೋರಿಗೆ ಕೊಡ್ತಾರೆ. ಹ್ಮ್. ಅಷ್ಟಕ್ಕೂ ಮೀರಿ ನೀವಿನ್ ಏನ್ ಹೇಳ್ತೀರಾ ಮಂಜು ಅವ್ರೆ? ಮೇಡಮ್ ಎಲ್ಲೋ ಒಂದ್ ಕಡೆ ಏನ್ ಗೊತ್ತಾ, ಒಂದ್ ಸಿಗರೆಟ್ ಪಾಕೆಟ್ ಮೇಲೆನೆ ಬರ್ದಿರುತ್ತೆ ಹಾ, ಇದನ್ನ ಆರೋಗ್ಯಕ್ಕೆ ಹಾನಿಕರ, ಹಾನಿಕರ ಮದ್ಯಪಾನ ಅಂತ. ಮತ್ತೆ ಧೂಮಪಾನ ಆರೋಗ್ಯಕ್ಕೆ ಆದ್ರೂ ಹಾನಿಕರ. ತಗೋತಾರೆ. ಅದ್ ಗೊತ್ತಿದ್ರು ಇದು ಆರೋಗ್ಯಕ್ಕೆ ಗೊತ್ತಿದೆ. ಹಾನಿಕರ ಆದ್ರೂ ಕೂಡ ತಗೊಂತಾರೆ. ಅದ್ರ ಜೊತೆಗೆ ಫುಡ್ ರೋಡ್ ಸೈಡ್ ಫುಡ್ಸ್ ಆಗಿರ್ಬೋದು, ಹೌದು. ಅದಕ್ಕೆ ಅಜಿನೋಮೋಟೋ ಹಾಕಿರ್ತಾರೆ, ಟೇಸ್ಟಿಂಗ್ ಸಾಲ್ಟ್ ಹಾಕಿರ್ತಾರೆ, ಈ ತರ ಎಲ್ಲ ಇರುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ನಮ್ಗೆ ಇಷ್ಟು ಮಾತ್ರ ಸೇರುತ್ತೆ ಅಂತ ಗೊತ್ತಿರುತ್ತೆ, ಎಷ್ಟು ಹಾ, ಕ್ವಾಂಟಿಟಿ ಬೇಕು ನಮ್ಗೆ, ನಮ್ಮ ಖಂಡಿತ. ಹೊಟ್ಟೆ ಎಷ್ಟು ತುಂಬುತ್ತೆ. ಎಲ್ಲ ಒಂದ್ ಕಡೆ ಅದನ್ನ ಸುಮ್ನೆ ಆಡಂಬರಕ್ಕೆ ಅವ್ರು ತಗೊಂತಿದಾರ, ನಾನು ತಗೋಬೇಕು. ಇವಾಗ ಹಾ, ಇತ್ತೀಚಿನ ದಿನಗಳಲ್ಲಿ ಹೊಟ್ಟೆ ತುಂಬುದಕ್ಕಿಂತ ಬಿಸಾಕಿದ್ರೆ ನಮ್ಗಳಿಗೆ ವ್ಯಾಲ್ಯೂ ಜಾಸ್ತಿ ಅನ್ನೋ ಒಂದು ಅರ್ಥದಲ್ಲಿ ನಮ್ಮ ಯುವಜನತೆ ಆಗಿರ್ಬೋದು, ಅದು ಇದೆ. ಒಂದಷ್ಟು Yes. ವರ್ಗದ ಜನರು ಬದುಕ್ತಾ ಇದ್ದಾರೆ ಅಂತ. ಅದು ಇದೆ. 2 ರೀತಿನೂ ಇದೆ. ಒಂದು ಅಸಡ್ಡೆ. ಯಾಕಂದ್ರೆ ಹ್ಮ್. ನಾನೇ ಈಗ ನಾವ್ ಅಲ್ಲಿಂದ ಹಾಕುವಾಗ್ಲೇ ಹಿಂಗ್ ಬಗ್ ನೋಡಿರ್ತೀವಿ ನೆಕ್ಸ್ಟ್ ಏನ್ ಬರ್ತಾ ಇದೆ ಅಂತ. ಹ್ಮ್. ಯಾವ್ದೋ ಇಷ್ಟ ಇಲ್ದಿರೋ ಒಂದು ಇದ್ ಇಲ್ಲ ಅಲ್ವಾ ನಂಗ್ ಬೇಡ ಅಂತ ಹ್ಮ್. ಹೇಳ್ತೀವಿ. ಇವ್ರು ಅಲ್ಲಿ ಬಡಿಸ್ತಾ ಇರುವಾಗ್ಲೂ ಏನೋ ಕುತ್ಕೊಂಡು ಹರಟೆ ಹೊಡಿತಿರ್ತಾರೆ, ಏನೋ ಒಂದು ಅಸಡ್ಡೆ. ಹಾಕೋದು ಅಯ್ಯೋ ಹಾಕ್ಬಿಟ್ರೆ ನಂಗೆ ಬೇಡ ಅಂತ ಅಂದ್ರೂ ಕೂಡ ಅಸಡ್ಡೆ. ಹ್ಮ್. ಇನ್ನೊಂದು ನೀವ್ ಹೇಳ್ದಾಗೆ ಇದು ಇದೆ, ತೋರ್ಕೆನೂ ಇದೆ. ಹ್ಮ್. ಆ, ಬೇಡ ಅಂತ ಬಿಟ್ಬಿಟ್ಟು ಅದಾ ನನಗ್ ಬೇಡ. ದಿನನಿತ್ಯ ಅದು ನಾನು ಶೂಟಿಂಗ್ ಅಲ್ಲಿ ನೋಡ್ತೀನಲ್ಲ. ಹ್ಮ್. ನಾವು ಇವತ್ತು ಏನಿದೆ ಅಂತ ನಾವು ಕ್ಯೂರಿಯಾಸಿಟಿ ನೋಡೋದೇ ಇಲ್ಲ. ಏನಿದ್ರು ಖುಷಿಯಾಗಿ ಊಟ ಮಾಡ್ತೀವಿ. ಹ್ಮ್. ಇದಾ ಅದಾ ಬೇಡ ಇವತ್ತು ಬೇರೆ ನಾನು ಆರ್ಡರ್ ಮಾಡ್ಕೋತೀನಿ ಹ್ಮ್. ಅಂತ ಹೋಗ್ತಾರೆ. ನನಗೆ ಊಟದಲ್ಲಿ ಆ ತಾರತಮ್ಯನೇ ಗೊತ್ತಿಲ್ಲ. ಈಗಿನ ಜನರೇಷನ್ ನೀವ್ ಹೇಳ್ದಾಗೆ ನನಗೆ ಸುಮಾರು ಸಲ ಅದು ತೋರಿಕೆ ಅಂತಾನೆ ಅನ್ಸುತ್ತೆ. ಎಷ್ಟೋ ಜನರು ಅವರು ಒಂದು ತೂಟ ಸಿಕ್ಕಿದ್ರೆ ಸಾಕು ಅಂತ ಖಂಡಿತ, ಕಾಯ್ತಿರ್ತಾರೆ. ಖಂಡಿತವಾಗಿ ಎಲ್ಲಾ ತರ ಜನರನ್ನು ನಾವು ದಿನ ನೋಡ್ತಾ ಇರ್ತೀವಿ. ಹ್ಮ್. ಸೊ ಹಾಗಾಗಿ ಅದನ್ನ ಹೇಗ್ ಬಳಸ್ಬೇಕು ನನಗಂತೂ ಗೊತ್ತಿಲ್ಲ ಮಂಜು ಅವರೇ. ಬಟ್ ಬಹಳ ವ್ಯತ್ಯಾಸ ಆಗಿದೆ. ನಾವು ಎಂತ ಊಟ ಆದ್ರೂನು ನಮ್ಮನೆಯಲ್ಲಿ, ನೀವು ಊಟದ ಬಗ್ಗೆ ಹೇಳ್ತಾ ಇದ್ದೀರಾ ಅದಕ್ಕೆ ಹೇಳ್ತೀನಿ. ನಮ್ಮ ಚಿಕ್ಕಮ್ಮ ಒಬ್ರಿದ್ರು, ನಾಗರತ್ನ ಅಂತ. ಹ್ಮ್. ಅವ್ರಿಗಿಬ್ರು ಗಂಡ್ಮಕ್ಳು. ನಾವೆಲ್ಲ ಒಟ್ಟಿಗೆ ಇದ್ದಿದ್ ನಮ್ಮ ಮನೆಯಲ್ಲಿ. ಹ್ಮ್. ನಮ್ ತಂದೆ ತಾಯಿ, ನಮ್ ಚಿಕ್ಕಮ್ಮ ಚಿಕ್ಕಪ್ಪ, ಅಣ್ಣ ತಮ್ಮ ಅಕ್ಕ ತಂಗಿ ಮದ್ವೆ ಆಗಿದ್ದು ಹ್ಮ್. ಜೊತೆಗೆ ಇರ್ತಿದ್ವಿ. ಹ್ಮ್. ಅವ್ರ ಸ್ಕೂಲಿಂದ ಬಂದ ತಕ್ಷಣ ಮಕ್ಳು ಊಟ ಬಿಟ್ಕೊಂಡ್ ಬರೋರಲ್ವಾ, ಹ್ಮ್. ಅವ್ರ ಟಿಫಿನ್ ಬಾಕ್ಸ್ ನ ಫಸ್ಟ್ ಎತ್ಕೊಂಡ್ ಒಳಗಡೆ ಓಡೋಗ್ಬಿಟ್ಟು ಅದು ಅಳಸಿದ್ಯೋ ಇಲ್ವೋ ಅಂತ ತೆಗೆದ್ ನೋಡೋರು. ಯಾಕೋತಾ, ಹ್ಮ್. ನನ್ಗೇನಾದ್ರು ನನ್ ಕಣ್ಣಿಗೆ ಕಾಣಿಸ್ಬಿಟ್ರೆ ನಾನ್ ತಿನ್ಕೊಂಡ್ಬಿಡ್ತೀನಿ ಅಂತ. ಹ್ಮ್ 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 ನಾನು ಅನ್ನ ಏನ್ ಮಾಡಿದ್ರು ವೇಸ್ಟ್ ಮಾಡ್ತಿರ್ಲಿಲ್ಲ, ಹ್ಮ್. ತಿನ್ಕೊಂಡ್ ಬಿಡ್ತಾ ಇದ್ದೆ. ಸೊ ಹಾಗಾಗಿ ಅವ್ರು ಫಸ್ಟ್ ತೆಗೆದ್ ನೋಡೋರು. ಹ್ಮ್. ಅಳಸಿದ್ರು ತಿನ್ಬಿಡ್ತಾಳ ಅವಳು, ಫಸ್ಟ್ ನೋಡೋಣ ಇರು ಅಂತ. ಹ್ಮ್. ಬಿಗ್ ಬಾಸ್ ಅಲ್ಲೂ ಕೂಡ ಮೊನ್ನೆ ಅವ್ರು ಹೇಳ್ತಾರಲ್ಲ ಮಕ್ಕಳು, ಹ್ಮ್. ಬಂದ್ರು ಒಳಗಡೆ ಎತ್ತಿಟ್ಬಿಡಿ ಇವರು, ಹ್ಮ್. ಫಸ್ಟ್ ಹಳೆನೆಲ್ಲ ತಿಂತಾರೆ ಆಮೇಲೆ ಹೊಸ ತಿಂತಾರೆ ಅಂತ. ಹ್ಮ್. ಅದ್ ನಂಗೆ ಅವಾಗಿಂದ ಅಭ್ಯಾಸ. ನಾನು ಅನ್ನಕ್ಕೆ ಹ್ಮ್. ರೈತರ ಫ್ಯಾಮಿಲಿಯಿಂದ ಬಂದಿದ್ ನಾನು. ಹ್ಮ್ 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 ನಮ್ ತಾತ, ಇವತ್ತು ನಮ್ ಚಿಕ್ಕಪ್ಪಂದಿರಲ್ಲ ಎಷ್ಟು ಕಷ್ಟ ಪಡ್ತಾರೆ ನಾನ್ ನೋಡಿದೀನಿ. ಹ್ಮ್. ಮಳೆ ಬಂದಿಲ್ಲ ಅಂದ್ರೆ ನಮ್ ತಾತ ಕಣ್ಣೀರ್ ಹಾಕಿರೋದು ಒಂದೇ ಸಲ ನಾನ್ ನೋಡಿದ್ದು. ಹ್ಮ್ ಹ್ಮ್ ಬರೋ ಸಮಯಕ್ಕೆ ಮಳೆ ಬರ್ಲಿಲ್ಲ ಅಂದ್ರೆ ಅವ್ರ ಕಣ್ಣಲ್ಲಿ ನೀರ್ ಬರೋದು. ಹ್ಮ್ ಹ್ಮ್ ಸೊ ಹಾಗಾಗಿ ನಾನ್ ಕಷ್ಟ ನೋಡಿದೀನಿ. ರೈತರು ಅದನ್ನ ಬೆಳೆಯೋದಕ್ಕೆ ಎಷ್ಟು ಕಷ್ಟ ಪಡ್ತಾರೆ, ಉಳಿಸೋದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ನಾನ್ ನೋಡಿದೀನಿ. ಹ್ಮ್. ಹಾಗಾಗಿ ನಾನು ತುಂಬಾ ಗೌರವ, ಮರ್ಯಾದೆ, ಪ್ರಾಮುಖ್ಯತೆ ಕೊಡೋದು ಅನ್ನಕ್ಕೆ. ಮೇಡಮ್ ಇನ್ನೊಂದು ಟಿಪ್ಸ್ ಬೇಕಾಗುತ್ತೆ ನಿಮ್ ಕಡೆಯಿಂದ. ಹಾ. ಎಷ್ಟೋ ಜನರು ಪಿಜಿಗಳಲ್ಲಿ ಇರ್ತಾರೆ, ಅದ್ರ ಹ್ಮ್. ಜೊತೆಗೆ ರೂಮ್ಸ್ ಮಾಡ್ಕೊಂಡಿರ್ತಾರೆ, ಕೆಲ್ಸಕ್ಕೆ ಹೋಗುವಂತ ತರಾತುರಿಯಲ್ಲಿ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಒಂದ್ ಚಿತ್ರಾನ್ನದ ಗೊಜ್ಜು ಮಾಡ್ಕೊಂಡಿರ್ತಾರೆ, ಇಲ್ಲ ಪುಳಿಯೋಗರೆ ಗೊಜ್ಜು, ಇಲ್ಲ ವಾಂಗಿಬಾತ್ ಗೊಜ್ಜು ಮಾಡ್ಕೊಂಡಿರ್ತಾರೆ. ಮೂರೊತ್ತು ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ನಾನೇ ತಗೊಳ್ಳಿ, ಇವತ್ತು ಚಿತ್ರಾನ್ನ ಮಾಡ್ಕೊಂಡಿದ್ರೆ ಮೂರೊತ್ತು ಅದೇನೆ, ಬೆಳಗ್ಗೆ ಸಂಜೆ ಮತ್ತೆ ರಾತ್ರಿ ಏನೋ ಒಂದು ಚಿಪ್ಸೋ ಪಪ್ಸೋ ತಗೊಂಡೋಯ್ತೀನಿ, ಅದ್ರ ಜೊತೆ ನಂಚ್ಕೊಂಡು ತಿಂದ್ಬಿಡ್ತೀನಿ. ಬಟ್ ಅಂತ ಅವ್ರಿಗೆ ಏನ್ ಟಿಪ್ಸ್ ಅನ್ನ ಕೊಡ್ತಾರೆ? ಬಿಕಾಸ್ ಒಂದ್ ಕಡೆ ಆದ್ರೆ ಕೆಲ್ಸದಕ್ಕೆ ಹೋಗುವಂತ ಒತ್ತಡ, ಇನ್ನೊಂದ್ ಕಡೆ ಯಾವಾಗ್ಲೂ ಮಾಡ್ಕೋಬೇಕಲ್ಲಪ್ಪ, ಟೈಮ್ ಶಾರ್ಟೇಜ್ ಇರುತ್ತೆ. ಸೊ ಅಂತ ಅವ್ರಿಗೆ ಏನಾದ್ರು ಒಂದು ಟಿಪ್ಸ್ ಹೌದು, ಕೊಡುವಂತದ್ದಾದ್ರೆ. ಖಂಡಿತ. ಯಾಕಂದ್ರೆ ಪೋಷಕಾಂಶ ಬಹಳ ಮುಖ್ಯ. ಹ್ಮ್. ಈಗ ಚಿತ್ರಾನ್ನ ನಮಗೂ ಫೇವ್ರೇಟು, ಹ್ಮ್. ಬಿಸಿಬೇಳೆ ಬಾತ್ ಫೇವ್ರೇಟು, ಬಾಕಿ ಎಲ್ಲ ಫೇವ್ರೇಟ್ ಇರುತ್ತೆ, ಒಪ್ಕೊಳ್ಳೋಣ. ಈಗ ಚಿತ್ರಾನ್ನ ಅಂತ ತಗೊಂಡಾಗ ದಿನಕ್ಕೆ ಒಂದ್ ಹೊತ್ತು ತಿಂದಾಗ ರುಚಿಗೆ ಹ್ಮ್. ಪರ್ಫೆಕ್ಟ್. ಹ್ಮ್. ಇಲ್ಲ ಅಂದ್ರೆ ಅದ್ರ ಪೋಷಕಾಂಶ ವಿಚಾರ ಮಾತಾಡಿದಾಗ ಅದ್ರಲ್ಲಿ ಒಂದು ತರಕಾರಿ ಇಲ್ಲ, ಹ್ಮ್. ಅದ್ರಲ್ಲಿ ಒಂದು ಹಣ್ಣು ಇದು ಹಂಪಲು ಇಲ್ಲ, ಹ್ಮ್. ಏನೂ ಇಲ್ಲ, ರುಚಿ ಇದೆ,
ಹೊಟ್ಟೆ ತುಂಬುತ್ತೆ. ಹ್ಮ್. ನೀವು ದಿನಕ್ಕೆ 3 ಸಮಯ ಅದನ್ನೇ ತಿಂದಾಗ ಒಂದಿನ ಸರಿ 2 ದಿನ ಸರಿ ಕ್ರಮೇಣ ನೀವು ಅದನ್ನೇ ಮಾಡ್ಕೊಂಡು ಬಂದಾಗ ಆರೋಗ್ಯ ಕೆಡತ್ತೆ. ಹ್ಮ್ ಹ್ಮ್ ಯಾಕಂದ್ರೆ ನಿಮ್ಗೆ ಪ್ರೋಟೀನ್ ಬೇಕು, ಹ್ಮ್. ವಿಟಮಿನ್ಗಳು ಬೇಕು, ಮಿನರಲ್ಸ್ ಬೇಕು, ಎಲ್ಲಾವುದು ಬೇಕಾಗತ್ತೆ. ಅದು ಯಾವ್ದು ಅದ್ರಲ್ಲಿ ಇಲ್ಲದೆ ಇದ್ದಾಗ ಏನಾಗುತ್ತೆ, ಆರೋಗ್ಯ ಕೆಡತ್ತೆ. ಹ್ಮ್. ಸೊ ನೀವು ನನ್ನನ್ನ ಟಿಪ್ಸ್ ಕೇಳಿದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಸುಲಭವಾಗಿ ಮಾಡುವಂಥದ್ದು. ಹ್ಮ್. ಈಗ ಡ್ರೈ ಫ್ರೂಟ್ಸ್ ಗಳಿರುತ್ತೆ, ಹ್ಮ್. ಬಾದಾಮಿ, ಹ್ಮ್. ಖರ್ಜೂರ, ಹ್ಮ್. ಅಂಜೂರ, ದ್ರಾಕ್ಷಿ, ಹ್ಮ್. ಇದೆಲ್ಲನು ತಿಂಗಳಿಗೆ ಒಂದ್ ಸ್ವಲ್ಪ ತಗೊಂಡ್ ಹೋಗಿ ಹ್ಮ್. ದಿನ ಇಷ್ಟಿಷ್ಟು ಹ್ಮ್. ಇದೊಂದು ಅದೊಂದು ಇದೊಂದು ಒಂದೊಂದು ಡಬ್ಬಕ್ಕೆ ಹಾಕಿಟ್ಕೊಳ್ಳೋದು. ಹ್ಮ್. ಈಗ ನಿಮ್ಮಂಗ್ ಬಿಸಿ ಇರೋರ್ಗೆ, ಒಬ್ಬೊಬ್ಬರೇ ಇರೋರ್ಗೆ ಹ್ಮ್. ಅದಕ್ಕೆ ರಾತ್ರಿ ಮಲಗುವ ಸುಮ್ನೆ ನೀರ್ ತುಂಬಿಡೋದು. ಹ್ಮ್. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಮೆತ್ತಗಾಗಿರತ್ತೆ. ಹ್ಮ್. ಏನು ಇಲ್ಲ, ಒಂದು ಬಾಳೆಹಣ್ಣು ಹಾಕೊಳ್ಳಿ, ಒಂದ್ ಸ್ವಲ್ಪ ಹಾಲು ಹಾಕೊಳ್ಳಿ, ಹ್ಮ್. ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ, ಕುಡಿದ್ಬಿಡಿ. ಹ್ಮ್. ನಿಮಗೆ ತಿಂಡಿ ಹಾಗೆ ಹೋಯ್ತದು. ಹ್ಮ್ ಹ್ಮ್ ಅದ್ರಲ್ಲಿ ಎಷ್ಟು ಎನರ್ಜಿ ಇರುತ್ತೆ, ಎಷ್ಟು ಪ್ರೋಟೀನ್ ಇರುತ್ತೆ. ಹ್ಮ್. ನೀವು ಮಧ್ಯಾಹ್ನದವರೆಗೂ ಏನ್ ತಿಂದಿಲ್ಲ ಅಂದ್ರೂ ನಿಮ್ಗೆ ಹಸಿವೆ ಆಗಲ್ಲ. ಹ್ಮ್. ಆ ರೀತಿ ಆಗಿರತ್ತೆ. ಹ್ಮ್. ಈಗ ನಿಮ್ಗೆ ಈಗ ಬಾಕಿ ಏನೋ ಚಿತ್ರಾನ್ನ ಗೊಜ್ಜು ಅಂದ್ರ ಹ್ಮ್. ಆಯ್ತು, ಮಧ್ಯಾಹ್ನ ತಿನ್ಕೊಳ್ಳಿ ಪರವಾಗಿಲ್ಲ, ಹ್ಮ್ ರಾತ್ರಿನೂ ತಿನ್ಕೊಳ್ಳಿ ಪರವಾಗಿಲ್ಲ. ಬೆಳಗ್ಗೆ ನಿಮಗೆ ಸಿಗ್ಬೇಕಾಗಿರುವಂತ ಪ್ರೋಟೀನು ಅದೇನೇನ್ ಬೇಕೋ ಅದು ನಿಮ್ಗೆ ಆ ಡ್ರೈ ಫ್ರೂಟ್ಸ್ ಅಲ್ಲೆಲ್ಲ ಸಿಕ್ಕಿದೆ. ಹ್ಮ್. ಆಮೇಲೆ ಹಣ್ಣುಗಳನ್ನ ಜಾಸ್ತಿ ತಗೊಂಡೋಗಿ ಇಟ್ಕೊಳ್ಳಿ. ಹ್ಮ್ 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 ಇನ್ನೂ ಸುಲಭ ನಿಮ್ಗೆ. ಒಂದ್ ಸೇಬ್ ತಿಂತೀರಾ, ಹ್ಮ್. ಒಂದು ಮಧ್ಯದಲ್ಲಿ ಒಂದ್ ದ್ರಾಕ್ಷಿ ತಿಂತೀರಾ, ಹ್ಮ್. ಇನ್ನೇನು ಒಂದ್ ದಾಳಿಂಬೆ ಹಣ್ಣು ಹಂಗೆ ಸುಲ್ಕೊಂಡು ಒಂದ್ 2 ಕಿತ್ತಳೆ ತಿನ್ನೋದು ಏನ್ ಸಮಯ ಹೋಗುತ್ತೆ ನಿಮ್ಗೆ? ಏನು ಸಮಯ ಹೋಗಲ್ಲ. ಹ್ಮ್. ಈ ರೀತಿಯಾದಂತ ಅಭ್ಯಾಸಗಳನ್ನ ನೀವು ಖಂಡಿತವಾಗಿಯೂ ಇಟ್ಕೊಳ್ಬೇಕು. ಹ್ಮ್. 3 ಹೊತ್ತು ಚಿತ್ರಾನ್ನ ತಿನ್ನೋದ್ರ ಬದಲು ಹ್ಮ್. ಒಂದ್ ಹೊತ್ತು ಡ್ರೈ ಫ್ರೂಟ್ಸ್ ಎಲ್ಲ ತಿಂದ್ರಾ, ಹ್ಮ್. ಇನ್ನೊಂದು ಚಿತ್ರಾನ್ನ ತಿನ್ನಿ, ಹ್ಮ್. ಇನ್ನೊಂದು ಹೊತ್ತಿಗೆ ಬರೀ ಹಣ್ಣುಗಳು ತಿನ್ನಿ. ಹ್ಮ್. ಸಮಯ ಇದ್ರೆ ಇನ್ನೊಂದು ಯಾವ್ದಾದ್ರು ಏನಾದ್ರು ತರಕಾರಿ ಗೊಜ್ಜು ಏನಾದ್ರು ಮಾಡ್ಕೊಳ್ಳಿ. ಸಮಯ ಇಲ್ದಿದ್ರೆ ಪರವಾಗಿಲ್ಲ, ಈಸಿಯಾಗಿ ತಿನ್ನುವಂತ ಬರೀ ಹಣ್ಣುಗಳು ಹ್ಮ್. ಅಥವಾ ಬರೀ ತರಕಾರಿನ ಬೇಯಿಸ್ಕೊಂಡು ತಿನ್ಬಿಡೋದು. ಹ್ಮ್ ಹ್ಮ್ ಈ ರೀತಿಯಾಗಿ ನೀವು ಮಾಡ್ಲೇಬೇಕು. ಇಲ್ಲ ಇಲ್ಲ. ಅಂತಂದ್ರೆ ಹ್ಮ್. ಕ್ರಮೇಣ ಆರೋಗ್ಯ ಹದಗೆಟ್ ಬಿಡುತ್ತೆ. ಮೇಡಮ್, ಇತ್ತೀಚೆಗೆ ಒಂದು ಟ್ರೋಲ್ ಆಯ್ತು ಮೇಡಮ್. ಹ್ಮ್ ಆ ಟ್ರೋಲ್ ನೋಡಿ ಸುಮಾರು ಜನ ಕನ್ನಡಿಗರಲ್ಲಿ ಒಂದು ಗೊಂದಲ ಇದೆ, ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಿಲ್ಲ. ಹಾ ಯಾರು ಅಲ್ಲ, ನ್ಯಾಷನಲ್ ಕ್ರಶ್ ಅಂತ ಪಟ್ಟವನ್ನ ಪಡ್ಕೊಂಡಿರುವಂತಹ ರಶ್ಮಿಕಾ ಅವ್ರದ್ದು. ಯಾ ತೆಲುಗುನಲ್ಲಿ ಯಾವುದೋ ಒಂದು ಇವೆಂಟ್ ಅಲ್ಲಿ ಹೇಳ್ತಾರೆ, ನಾನು ಹೈದರಾಬಾದ್ನವಳು ಅಂತ ಹೇಳ್ಬಿಟ್ಟು. ಮೊನ್ನೆ ಅಷ್ಟೇ ಸಿಕಿಂದರ್ ಸಿನಿಮಾದ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಮೊನ್ನೆ ಸಿಕಿಂದರ್ ಸಿನಿಮಾ ಫ್ಲಾಪ್ ಆದ್ಮೇಲೆ ನಾನು ಕರ್ನಾಟಕದವಳು ಅಂತ. ಸೊ ಇದನ್ನ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ಬಿಕಾಸ್ ಒಬ್ಬ ನಟಿಯಾಗಿ, ಹಾ ಒಬ್ಬ ಕನ್ನಡದವರಾಗಿ ನಿಮ್ಗೆ ಏನ್ ಅನ್ನಿಸ್ತು ಅಂತ. ಕನ್ಫ್ಯೂಷನ್ ಇದಾರೆ, ಒಂದ್ ಕಡೆ ನಗ್ತಿದ್ದಾರೆ, ಹೌದೌದು. ಅಳ್ತಿದ್ದಾರೆ, ಅಂಡ್ ಇನ್ನೊಂದ್ ಕಡೆ ಬೈತಿದ್ದಾರೆ. ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ನನಗೆ ಇದು ಫಸ್ಟ್ ಆಫ್ ಆಲ್ ನನ್ಗೆ ಈ ಸಿಚುವೇಶನ್ ಅದನ್ನ ನೋಡಿಲ್ಲ ನಾನು. ಹ್ಮ್. ಇಲ್ಲ ಅಂತಂದ್ರೆ ಹೇಳ್ತೀನಿ, ನನ್ನ ತಾಯಿನ ನನ್ನ ತಾಯಿ ಅಂತ ಹೇಳ್ಕೊಳಕ್ ಆಗದೆ ಇದ್ರೆ ಹ್ಮ್. ಅದ್ ಹೇಗೆ ಅನ್ನೋ ತರದಲ್ಲಿ. ಹ್ಮ್ ಹ್ಮ್ ಈಗ ಇದು ನನ್ನ ತಾಯಿ ಅಲ್ಲಪ್ಪ ಅಂತ ಯಾರೋ ಬೇರೆ ಹೆಂಗ್ಸ್ನ ತೋರಿಸಿ ಅವ್ರು ನನ್ನ ತಾಯಿ ಅಂತ ಹೇಳಕ್ಕಾಗಲ್ಲ. ಈಗ ಬೇರೆ ಹೆಂಗ್ಸಿಗೆ ನೀವು ಗೌರವ ಕೊಡ್ಬೋದು, ಹ್ಮ್. ಅವ್ರಿಗೆ ಕೊಡೋ ಮರ್ಯಾದೆ ಕೊಡಬಹುದು, ಆದ್ರೆ ನನ್ನ ತಾಯಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಹ್ಮ್. ನನ್ನ ತಾಯಿ ಯಾವತ್ತಿದ್ರು ನನ್ನ ತಾಯಿನೇ. ಹ್ಮ್. So ಹಾಗಾಗಿ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ಹ್ಮ್. ಆ ಸಿಚುವೇಶನ್ ಏನೋ ಅವ್ರು ಏನಕ್ಕಾಗಿ ಹೇಳಿದ್ರು, ಏನ್ ಕತೆ ನನಗೆ ಗೊತ್ತಿಲ್ಲ, ನಾನು ಅದನ್ನ ನೋಡೂ ಇಲ್ಲ, ನಾನು ಅವ್ರನ್ನೇನು ಫಾಲೋ ಮಾಡಲ್ಲ. ಹ್ಮ್. ಆ, ನನ್ನ ವಿಚಾರ ತಗೊಂಡ್ರೆ ಎಲ್ಲಿ ಹೋದ್ರು ನಾನು ಕನ್ನಡತಿ, ಅಥವಾ ಎಷ್ಟೊಂದ್ ಕಡೆ ನಾ ಹೇಳಿದೀನಿ ನಂಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ, ನನಗೆ ಹ್ಮ್. ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿರೋದು, ಹ್ಮ್. ಕನ್ನಡನೇ ನನ್ನ ಗುರುತು ಹ್ಮ್ ಹ್ಮ್ ಅಂತ. ಅದ್ ನಮಗೆ ಹೆಮ್ಮೆ ಅನ್ಸುತ್ತೆ. ಈಗ ನ್ಯಾಚುರಲ್ ಆಗಿ ಹೊರ ದೇಶಗಳಿಗೆ ಹೋದಾಗಂತೂ ಹ್ಮ್. ಇನ್ನೂ ನಾವು ಕನ್ನಡದವರು, ನಾನು ಕನ್ನಡತಿ ಅಂತ ಹೇಳ್ಕೊಳಕ್ ಒಂದು ಹೆಮ್ಮೆ ಪಡ್ತೀವಿ. ಹ್ಮ್. ಆ, ನಿಮ್ಮ ಗುರುತೇನಿದೆ, ಹ್ಮ್. ನಿಮ್ಮ ಬೇರೇನಿದೆ, ನಿಮ್ಮ ತನ ಏನಿದೆ, ನಿಮ್ಮ ಭಾಷೆ ಏನಿದೆ, ಅದನ್ನ ಹೇಳ್ಕೊಳಕ್ಕೆ ಸಾಮಾನ್ಯ ನಾನು ಇಷ್ಟು ದಿನ ಅರ್ಥ ಮಾಡ್ಕೊಂಡಿದ್ದ ಪ್ರಕಾರ ಹೆಮ್ಮೆ ಪಡ್ತೀವಿ. ಹ್ಮ್. ಅದನ್ನ ಅನ್ಯತಾ ಮಾತಾಡೋದಕ್ಕೆ ಹೇಗೆ ಅಂತ ನನಗೆ ಸತ್ಯವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ. ಹ್ಮ್. ಈಗ ಮೊನ್ನೆ 1 ತಿಂಗಳು ಅಮೆರಿಕಾಗ್ ಹೋಗಿ ವಾಪಸ್ ಬಂದ್ಮೇಲೆ ಏರ್ಪೋರ್ಟ್ ಇಂದ ಬಂದ ತಕ್ಷಣ ನಾನು ಮೊದಲು ಹಾಕಿದ್ದು ಅಲ್ಲಿ ಆ ಕನ್ನಡದಲ್ಲಿ ಫಲಕ ನೋಡ್ಬಿಟ್ಟು ನನಗೆ ಅಬ್ಬಾ, ಹ್ಮ್. ಮನೆವರೆಗೂ ರೀಚ್ ಆಗೋ ಅವಶ್ಯಕತೆನೇ ಇರ್ಲಿಲ್ಲ ನನಗೆ. ಹ್ಮ್. ಆ ಏರ್ಪೋರ್ಟ್ ಅಲ್ಲೇ ಅಬ್ಬಾ ಮನೆಗ್ ಬಂದ್ಬಿಟ್ನಪ್ಪ ಹ್ಮ್. ಅನ್ನಿಸ್ತು ಆ ಕನ್ನಡ ಪದಗಳನ್ನ ನೋಡಿದ ತಕ್ಷಣ ನಿಮ್ಗೆ ಅಷ್ಟೇ. ಹಾ. ಅದು ಕರೆಕ್ಟ್ ಆಗಿ ಪಾಪ ಕ್ಯಾಬ್ ಡ್ರೈವರ್ ಒಬ್ರು ಯಮುನಾ ಮೇಡಮ್ ಅಂತ ಹೆಸರಿಡಿದು ಕರೆದ್ಬಿಟ್ರು. ಹ್ಮ್. ನನಗೆ ಅಬ್ಬಾ, ಹ್ಮ್. ಮನೆ ಹೋಗಿ ತಲುಪೋ ಅವಶ್ಯಕತೆನೇ ಇಲ್ಲ, ಹ್ಮ್. ಇದೇ ನನ್ ಮನೆ ತರ ಆಗೋಯ್ತು ನನ್ಗೆ. ಹ್ಮ್. ನಾನು ಪೋಸ್ಟ್ ಕೂಡ ಹಾಕೊಂಡೆ, ಇಲ್ಲಿ ಬಂದ್ ಹೇಳಿದ ತಕ್ಷಣ ಎಲ್ರು ನನ್ನವ್ರೇ ಅನ್ನೋ ಹ್ಮ್. ಭಾವನೆ ನನಗ್ ಬಂದ್ಬಿಡ್ತು ಅಂತ. ಆ ರೀತಿ ಇರ್ಬೇಕಾದ್ರೆ ಹ್ಮ್. ಅದು ಹೇಗೆ ಬದಲಾಯಿಸೋದೋ, ಅದು ಅವ್ರು ನಿಜವಾಗ್ಲೂ ಅದು ಹೇಳಿದ್ದೇ ಆಗಿದ್ರೆ, ಅವರು, ಹ್ಮ್. ನಾನು ಆ ವಿಡಿಯೋ ನೋಡಿಲ್ಲ, ಹ್ಮ್. ಅವ್ರು ನಿಜವಾಗಿಯೂ ಆ ರೀತಿ ಹೇಳಿದ್ದೇ ಆಗಿದ್ರೆ ಹ್ಮ್. ಅದು ಅವ್ರ ಬಗ್ಗೆ ಮಾತನಾಡತ್ತೆ, ಇನ್ಯಾರ ಬಗ್ಗೆನೂ ಅಲ್ಲ, ಅದು ಅವ್ರ ಹೌದು. ಬಗ್ಗೆ ವಿಚಾರಗಳನ್ನ ಹೇಳುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ನಮ್ಮ ಕನ್ನಡಿಗರು ಸ್ವಾಭಾವಿಕವಾಗಿ ಹ್ಮ್. ಆ ತುಂಬಾ ಒಂಥರ ಸಹಿಷ್ಣುತೆ ಜಾಸ್ತಿ. ಹ್ಮ್. ಎಲ್ಲದನ್ನು ಸಹಿಸ್ಕೋತೀವಿ. ಇಲ್ಲೇ ನೋಡಿ, ಇಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಕನ್ನಡ ಮಾತನಾಡೋರ ಸಂಖ್ಯೆ ಇಷ್ಟು ಕಡಿಮೆ ಆಗ್ತಾನೆ ಹೌದು. ಇರ್ಲಿಲ್ಲ. ಕನ್ನಡಕ್ಕಿಂತ ಜಾಸ್ತಿ ಬೇರೆ ಭಾಷೆಗಳೇ ಹ್ಮ್. ನಡೀತಾ ಇದೆ ನಮ್ಮ ಬೆಂಗಳೂರಿನಲ್ಲಿ. ಇನ್ನೊಂದು 16 ವರ್ಷ ಹೋದ್ರೆ ಕನ್ನಡನೇ ಇರಲ್ಲ. ಹಾಗೆ ಕಾಣಿಸ್ತಾ ಇದೆ ಇವಾಗ. ಹ್ಮ್. ನಮಗೆ ಒಂದು ಟಾಲರೆನ್ಸ್ ಹ್ಮ್. ತುಂಬಾ ಜಾಸ್ತಿ ಇದೆ ಕನ್ನಡಿಗರಿಗೆ. ಹ್ಮ್.
ಸೊ ಹಾಗಾಗಿ ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದೇನೋ ಅನ್ನೋ ಮನಸ್ಸಿಗೆ ಬಂದಿರುತ್ತೋ ಏನೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಮಗಂತೂ ಆ ಕುವೆಂಪು ಅವರು ಹೇಳ್ತಾರಲ್ಲ, ಹ್ಮ್. ನಾಲ್ಗೆ ಸೀಳಿ ನರಕಕ್ಕೆ ದೂಕಿದ್ರುನು ಹ್ಮ್. ಕನ್ನಡ ಅಂತಾನೆ ನಾ ಹೇಳೋದು. ಹ್ಮ್ ಹ್ಮ್. ಆ ರೀತಿಯಾಗಿ ನಮ್ಗಳಿಗೆಲ್ಲ ಅದು ಬಿಟ್ರೆ ಏನೋ ನಮ್ಗೆ ಐಡೆಂಟಿಟಿನೇ ಇಲ್ಲ. ಹ್ಮ್. ಯಮುನಾ ಯಾರು ನೀವು, ಎಲ್ಲಿಯವರು ಅಂದ ತಕ್ಷಣ ಫಸ್ಟ್ ಬರೋದೇ ನಮಗೆ ನಾನು ಕನ್ನಡತಿ, ನಾವು ಕರ್ನಾಟಕದವಳು ಅಂತ ಬರುತ್ತೆ ಬಾಯಿಗೆ. ಮೊದಲನೇದಾಗಿ ನನಗಂತೂ ಒಂದ್ ಸ್ವಲ್ಪ ಮೈಸೂರಿನವಳು ಅಂತಾನು ಬರುತ್ತೆ, ಇನ್ನು ಮೈಸೂರಲ್ಲಿ ಹುಟ್ಟು ಬೆಳೆದಿದ್ದೀನಿ. ಹಾಗಾಗಿ ನಮ್ಮ ಬೇರನ್ನ, ನಮ್ಮ ತನವನ್ನ ಬಿಟ್ಟು ಮಾತಾಡೋದಕ್ಕೆ ನನಗಂತೂ ಅದು ಅರ್ಥ ಆಗಲ್ಲ ಹೇಗೆ ಅಂತ. ಬಹುಶಃ ಅವರ ಅವಕಾಶಗಳಿಗೋಸ್ಕರ ತಾವು ಮಾತಾಡಿರ್ಬೋದಾ ಅಂತ. ಅದೇ ಅವ್ರ ಸಿಚುವೇಶನ್ ಹೇಗಿತ್ತು ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಆ ರೀತಿ ಮಾತಾಡ್ಸಿದ್ದು ಯಾಕೆ ಅನ್ನೋ ಒಂದು ಇದು ನನಗೆ ಗೊತ್ತಿಲ್ಲ. ಆ ಕಾಂಟೆಕ್ಸ್ಟ್ ಏನಿದೆ ಅನ್ನೋದು ನಾನು ನೋಡಿಲ್ಲ, ಅದನ್ನ ಆ ಸಂದರ್ಭನ ನಾನು ನೋಡಿಲ್ಲ. ಸೊ ಹಾಗಾಗಿ ಗೊತ್ತಿಲ್ಲ. ಆದ್ರೆ ನೀವು ನನ್ನನ್ನು ಎಂಥ ಪರಿಸ್ಥಿತಿನಲ್ಲಿ ಕೇಳಿದ್ರು ನಮಗ್ ಬರೋದು ನನ್ನ ಐಡೆಂಟಿಟಿ, ಕನ್ನಡನೇ ನನ್ನ ಐಡೆಂಟಿಟಿ. ಅದು ಬಿಟ್ರೆ ನನಗೆ ಇನ್ಯಾವುದು ಗುರುತಿಲ್ಲ. ಇವಾಗ ನನ್ನ ತಂದೆ ತಾಯಿ ಆದ ತಕ್ಷಣ ನೆಕ್ಸ್ಟ್ ಬರೋದು ಏನು ನಿಮಗೆ? ನಿಮ್ಮ ಐಡೆಂಟಿಟಿನೇ ನಿಮ್ಮ ಜಾಗ, ನಿಮ್ಮ ಭಾಷೆ. ಸೊ ಹಾಗಾಗಿ ಅದನ್ನು ಬಿಟ್ಟು ಮಾತಾಡೋದು ನನಗಂತೂ ಅರ್ಥ ಆಗಿಲ್ಲ. ಈ ನೀವು ಹೇಳ್ತಿದ್ರೆ ನನಗೊಂದು ಮಾತು ನೆನಪಾಗ್ತದೆ. ಇತ್ತೀಚೆಗೆ ರಂಗಾಯಣ ರಘು ಸರ್ಗೆ ಒಂದು ಕಾಲ್ ಮಾಡಿದ್ದೆ. ಸರ್ ನಿಮ್ದೊಂದು ಇಂಟರ್ವ್ಯೂ ಬೇಕು ಅಂತ. ಅವ್ರು ಹೇಳಿದ್ರು ಶೂಟಿಂಗ್ ಅಲ್ಲಿ ಬಿಸಿ ಇದ್ದೀನಿ ಕಣಪ್ಪ, ಇಂಟರ್ವ್ಯೂ ಅಂತಂದಾಗ ಯಾವ ತರ ಇಂಟರ್ವ್ಯೂ ಅಂತಂದ್ರು. ಸುಮ್ನೆ ನಿಮ್ಮ ಪ್ರೊಫೈಲ್ ಫುಲ್ ಸರ್ ಅಂತಂದ್ರೆ, ಅಯ್ಯೋ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಪ್ಪ ಎಲ್ರಿಗೂ, ಹೇಳಿದ್ದೆ ಹೇಳ್ಕೊಂಡು ಕೂತ್ಕೊಂಡ್ರೆ ಬೇಜಾರಾಗುತ್ತೆ. ಈಗ ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡಕ್ಕಾಗುತ್ತಾ? ಆಗಲ್ಲ. ರಾಮಪ್ಪ ಅಂತಿರೋದನ್ನ ಸಿದ್ದರಾಮಪ್ಪ ಅಂತ ಮಾಡಕ್ಕಾಗುತ್ತಾ? ಆಗಲ್ಲ. ಸೊ ನನ್ನ ಪ್ರೊಫೈಲ್ ಆಲ್ರೆಡಿ ಬಂದ್ಬಿಟ್ಟಿದೆ, ಬೇರೆ ತರ ಏನಾದ್ರು ಪ್ಲಾನ್ ಮಾಡಿ ಅಂತ ರಂಗಾಯಣ ರಘು ಸರ್ ಹೇಳಿದ್ರು. ಸೊ ಇವರು ರಶ್ಮಿಕಾ ಅವ್ರು ಮಾಡಿರೋದು ಹೆಂಗೆ ಅಂತಂದ್ರೆ ನನ್ಗನ್ಸಿರೋ ಪ್ರಕಾರ, ಯಾರೋ ನಮ್ಮ ತಾಯಿ ಅರ್ಕಲ್ ಮುರ್ಕಲ್ ಸೀರೆ ಉಟ್ಕೊಂಡಿರೋದನ್ನ ಬಿಟ್ಬಿಟ್ಟು ರೇಷ್ಮೆ ಸೀರೆ ಉಟ್ಕೊಂಡಿರೋ ಅಂತ ಯಾವ್ದೋ ಒಬ್ಬ ಮಹಿಳೆನ ನಮ್ಮ ತಾಯಿ ಅಂತ ಹೇಳೋಕ್ ಹೊರಟಿದಾರೇನೋ ಅಂತ ಅನ್ನಿಸ್ತು. ಬಿಕಾಸ್ ಯಾಕೆ ಅಂತಂದ್ರೆ ಅವಕಾಶಗಳಾಗಿರ್ಬೋದು, ಅಥವಾ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅನ್ನುವಂತ ಆಸೆ ಆಗಿರ್ಬೋದು, ತಮ್ಮ ತನವನ್ನ ಬಿಟ್ಟು, ತಮ್ಮ ಹುಟ್ಟಿರುವಂತ ನೆಲವನ್ನ ಬಿಟ್ಟು, ತಮ್ಮ ಊರನ್ನ ಬಿಟ್ಟು, ತಮ್ಮ ಭಾಷೆಯನ್ನ ಬಿಟ್ಟು, ನಾನು ಇವಾಗ ಅಲ್ಲೋಗಿ ಹೈದರಾಬಾದಲ್ಲಿ ಇದ್ದಾರೆ ಅಂತಂದಾಗ ಒಂದಷ್ಟು ಸಿನಿಮಾಗಳು ಮಾಡ್ಲಿ, ಅವಕಾಶಗಳು ಸಿಗುತ್ತೆ, ಮಾಡ್ಕೊಳ್ಳಿ, ಅವರ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೊಳ್ಳಿ, ಅವರ ಒಂದು ಆಸೆಗಳನ್ನ ಪೂರೈಸ್ಕೊಳ್ಳಿ. ಅದನ್ನ ಬಿಟ್ಟು ನಾನು ಹೈದರಾಬಾದ್ ನೋಡೆ ಅಂತಂದ್ರೆ ಹೆಂಗ್ ಸಾಧ್ಯ ಇದು ಅಂತ. ಇವಾಗ ನೋಡಿ, ಅವ್ರು ಹೇಳಿರೋದು ಅವ್ರಿಗೆ ಮುಳುವಾಯ್ತು ತಾನೆ. ಹೌದು. ಈಗ ಅದರಿಂದ ಯಾರಿಗೂ ಲಾಸ್ ಆಗಿಲ್ಲ. ಅವಾಗ ಏನಾಗುತ್ತೆ, ಈಗ ನಾನ್ ಯೋಚನೆ ಮಾಡೋ ಪ್ರಕಾರ ಆ ರೀತಿಯಾಗಿ ಈಗ ನಾನೇ ಮಾತಾಡ್ದೆ ಅಂತಾನೆ ಇಟ್ಕೊಳ್ಳಿ, ಅದು ನನ್ನ ವ್ಯಕ್ತಿತ್ವನ ಸೂಚಿಸುತ್ತೆ, ಅದು ನನ್ನ ಬಗ್ಗೆ ಹೇಳುತ್ತೆ. ಅವಾಗ ನಿಮ್ಮನ್ನ ನಂಬೋರು ಯಾರು? ಈಗ ಬೇರೆಯವ್ರಾದ್ರು ಏನ್ ಮಾತಾಡ್ತಾರೆ, ಅವ್ರ ತಾಯಿ ಬಗ್ಗೆನೇ ಅವಳಂಗ್ ಮಾತಾಡಿದಾಳೆ ಅಂದ್ರೆ ಅವಳು ಯಾರ ಬಗ್ಗೆ ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ನೋದು ಬರುತ್ತೆ ತಾನೆ. ಹೌದು. ಸೊ ಇಲ್ಲಿ ಹಾಳಾಗೋದು ನಾನ್ ಏನ್ ಹೇಳ್ತೀನೋ ಅದ್ರ ಮೇಲೆ ಜನ ನನ್ನನ್ನ ನೋಡ್ತಾರೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಬಹಳ ಹುಷಾರಾಗಿರ್ಬೇಕು. ಅವ್ರು ಏನ್ ಹೇಳ್ತೀವಿ, ಎಂತ ಸಂದರ್ಭ ಬಂದ್ರು ಕೆಲವ್ರನ್ನ ಬದಲಾಯಿಸಕ್ಕಾಗಲ್ಲ. ಒಂದು ನಿಮ್ಮ ತಂದೆ ತಾಯಿ, ನಿಮ್ಮ ರಿಲಿಜನ್, ನೀವು ಬಂದಂತ ಭಾಷೆ, ನಾಡು, ನುಡಿ, ಇದೆಲ್ಲ ಬದಲಾಯಿಸಕ್ಕಾಗಲ್ಲ. ಬೇರೆ ಹೇಳ್ಬೋದು, ನನಗೆ ಸೀರೆ ಹಾಕೊಳಕ್ ಇಷ್ಟ ಅಲ್ಲಪ್ಪ, ನಂಗೆ ಜೀನ್ಸ್ ಇಷ್ಟ, ನಾಳೆ ಇಲ್ಲ ನಂಗೆ ಜೀನ್ಸ್ ಬೋರ್ ಆಯ್ತು, ನಂಗೆ ಸೀರೆನೇ ಇಷ್ಟ, ಇದೆಲ್ಲ ನೀವು ಬದಲಾಯಿಸ್ಕೊಳ್ಳಿ. ನೆನ್ನೆವರೆಗೂ ನನಗೆ ದೋಸೆ ಇಷ್ಟ ಇತ್ತು, ಇವತ್ತಿಂದ ನಂಗೆ ಉಪ್ಪಿಟ್ಟು ಇಷ್ಟ. ಇವೆಲ್ಲ ಬದಲಾಗ್ತಾ ಇರುತ್ತವೆ ಜೀವನದಲ್ಲಿ. ಆದ್ರೆ ಕೆಲವನ್ನ ನೀವು ಬದಲಾಯಿಸೋದಕ್ ಸಾಧ್ಯವೇ ಇಲ್ಲ. ಆ ರೀತಿ ನೀವು ಬದಲಾವಣೆ ಮಾಡ್ಕೊಂಡು ಮಾತಾಡಿದ್ರು ಅದು ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ ಹೊರತು ಅದರಿಂದ ಬೇರೆಯವ್ರಿಗೆ ಯಾವ ಲಾಸು ಇಲ್ಲ. ಖಂಡಿತವಾಗ್ಲೂ ನೀವು ಹೇಳಿದ್ ನೆನಪಾಗ್ತದೆ ನನಗೆ. ಯಾಕಂತಂದ್ರೆ ಎಲ್ಲ ಒಂದ್ ಕಡೆ ಹತ್ತಿರೋ ಹೇಣಿಯನ್ನೇ ಒದ್ಬಿಟ್ಟು, ಹತ್ತದ ಮೇಲೆ ಹೇಣಿಯನ್ನೇ ಒದ್ಬಿಟ್ಟು ಇವಾಗ ಇಳಿಯೋದಕ್ಕೆ ಒದ್ದಾಡ್ತಿರೋಂತ ಪರಿಸ್ಥಿತಿ ತರಿಸ್ಕೊಂಡಿದಾರ ಅಂತ ನೋಡಿ. ಫಸ್ಟ್ ಆಫ್ ಆಲ್ ನಾನ್ ಆ ಸಿಚುವೇಶನ್ ನಾನು ನೋಡಿಲ್ಲ. ಇನ್ನೊಂದು, ಅವ್ರು ಯಾವ್ದಕ್ಕೋಸ್ಕರ ಆ ರೀತಿ ಮಾತಾಡಿದ್ರು ಅಥವಾ ಯಾರು ಯಾವ ರೀತಿ ಪ್ರಶ್ನೆ ಕೇಳಿದ್ರು ನನ್ಗೆ ಅದು ಗೊತ್ತಿಲ್ಲ. ಅದು ಪೂರ್ತಿ ನೋಡಿದ್ರೆ ಒಂದ್ ಐಡಿಯಾ ಬರ್ತಿತ್ತು ಏನೋ. ಸೊ ಹಾಗಾಗಿ ನನ್ಗೆ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಬರಲ್ಲ. ಆದ್ರೆ ಆ ಸಿಚುವೇಶನ್ ಅಲ್ಲಿ ನಾನ್ ನಿಂತ್ಕೊಂಡು ನನ್ನ ಒಂದು ಅನುಭವನ ಹೇಳ್ದೆ ಅಷ್ಟೇ. ನನಗಂತೂ ಸಾಧ್ಯ ಇಲ್ಲ ಎಂತ ಪರಿಸ್ಥಿತಿನಲ್ಲೂ. ಅವ್ರು ಹೇಳಿದ್ದಾಯ್ತು. ಮತ್ತೆ ಕನ್ನಡದವರು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ರು, ಸಲ್ಮಾನ್ ಖಾನ್ ಹಿಂಗೂ ನೋಡ್ತಾ ಇದ್ರು ಅದನ್ನ. ಅವ್ರವರೆಗೂ ರೀಚ್ ಆಗಿರ್ಬೋದೇನೋ ಮೇ ಬಿ. ಮೊನ್ನೆ ಎಷ್ಟು ಹೈದರಾಬಾದ್ನವ್ರು ಅಂದ್ರು ಅಂತ ಹೇಳ್ಬಿಟ್ಟು, ಬಿಕಾಸ್ ಸಲ್ಮಾನ್ ಖಾನ್ ಅವ್ರ ಪಕ್ಕನೆ ಕೂತಿದ್ರು. ಸೊ ಆ ವಿಡಿಯೋ ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಆಫೀಸಿಗೆ ಬಂದು ಯಾವಾಗ್ಲೂ ಒಂದಷ್ಟು ವಿಚಾರಗಳನ್ನ ಅಭಿಮಾನಿಗಳಿಗಾಗಿರ್ಬೋದು, ಕರ್ನಾಟಕ ಜನತೆಗಾಗಿರ್ಬೋದು ತಿಳಿಸ್ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಶೂಟಿಂಗ್ ಟೈಮ್ ಅಲ್ಲೂ ಬಿಡು ಮಾಡ್ಕೊಂಡ್ ಬಂದಿರಲ್ಲ, ತುಂಬಾ ಖುಷಿ ಆಯ್ತು. ಇಲ್ಲ ಥ್ಯಾಂಕ್ ಯು. ನೀವು ಒಳ್ಳೆ ಕೆಲಸ ಮಾಡುವಾಗ ಅದಕ್ಕೊಂದು, ಈಗ ನೀವು ಕೇಳಿರೋ ಎಷ್ಟೋ ಪ್ರಶ್ನೆಗಳು ಆಕ್ಚುಲಿ ಒಂದು ಸಮಾಜಕ್ಕೆ ಉಪಯುಕ್ತವಾದಂತಹ ಮಾಹಿತಿ ಕೊಡುವಂತ ಪ್ರಶ್ನೆಗಳನ್ನ ಕೇಳಿರ್ತೀರಾ. ಸೊ ಹಾಗಾಗಿ ಇದು ಒಂದು ಕಾರ್ಯನೇ. ಸೊ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಇದಾಗಿತ್ತು ಇವತ್ತಿನ ಯಮುನಾ ಶ್ರೀನಿಧಿ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.